ಹಲೋ ನಮಸ್ಕಾರ. 9 ಲೈವ್ ವಾಹಿನಿಯ ವೀಕ್ಷಕರಿಗೆ ತಾಯಂದಿರ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳವೆಡೆ. ವೀಕ್ಷಕರೇ, ಮೊದಲಿಗೆ 9 ಲೈವ್ ವಾಹಿನಿ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ವೀಕ್ಷಕರೇ, ಮದರ್ಸ್ ಡೇ ಇದು ಒಂದು ಅಸ್ಮರಣೀಯ ಅನುಭೂತಿ ನೀಡುವ ದಿನ. ಅವಳು ನಮಗೆ ಹೆತ್ತು ಹೊತ್ತು ಸಾಕಿದವಳು. ಅವಳ ತ್ಯಾಗ, ಅವಳ ಮಮತೆ, ಅವಳ ಪ್ರೀತಿ, ಅವಳ ವಾತ್ಸಲ್ಯ ಸ್ಮರಿಸುವ ದಿನ. ಇವತ್ತು ಅವಳ ಮುಖದ ಮೇಲೆ ನಗು ಮೂಡಿಸುವ ದಿನ. ಇವತ್ತು ನಾವೆಲ್ಲರೂ ಅವಳಿಗೆ ಧನ್ಯವಾದ ಹೇಳುವ ದಿನ. ಅಮ್ಮ, ಈ ಜನುಮ ನಿನ್ನ ವರದಾನವಮ್ಮ. ಅಮ್ಮ, ನೀನು ಯಾರಿಗೆ ಸಾಟಿ ಅಮ್ಮ. ಅಮ್ಮ, ನೀನೇ ನನ್ನ ಜಗವಮ್ಮ. ಅಮ್ಮ, ನಿನ್ನ ಲಾಲಿ ಹಾಡು ನನ್ನ ಮನದಲ್ಲಿ ಯಾವಾಗಲೂ ಮುಡಿಯುತ್ತಿದೆ ಅಮ್ಮ. ಅಮ್ಮ, ನೀನು ಆ ದೇವರ ಗುಡಿಯಲ್ಲಿರುವ ದೇವರಕ್ಕಿಂತ ನನ್ನ ಮುಂದೆ ಇರುವ ನಿಜವಾದ ದೇವತೆ ಅಮ್ಮ. ಅಮ್ಮ, ನಿನಗೆ ಯಾರೂ ಸಾಟಿ ಅಮ್ಮ. ನೀನು ನನ್ನ ಪ್ರಾಣವಮ್ಮ. ವೀಕ್ಷಕರೇ, ಇವತ್ತು ಈ ವಿಶೇಷ ದಿನದಂದು ನಾವು ನಮ್ಮ ಸ್ಟುಡಿಯೋದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹೊಂದಿಕೊಂಡಿದ್ದೇವೆ. ತಾಯಿಯ ತ್ಯಾಗ, ಅವಳ ಕುರಿತು ಚರ್ಚೆ ಮಾಡಲಿದ್ದೇವೆ. ಅವಳ ಜವಾಬ್ದಾರಿಗಳೇನು, ಅವಳ ಬಾಧ್ಯತೆಗಳು ಏನೆಲ್ಲ ಅನ್ನೋದು ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿ ಬಂದಿದ್ದಾರೆ. ವೀಕ್ಷಕರೇ, ಬನ್ನಿ ಮೊದಲಿಗೆ ಅವರಿಗೆ ನಮ್ಮ ಸ್ಟುಡಿಯೋಗೆ ಸ್ವಾಗತ ಮಾಡೋಣ. ಇವರು ಪುಷ್ಪಾ ಪರಶುರಾಮ್ ಉರಣಕರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರು ಪ್ರಾಚಿ ಲಾಳ್ಗೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಇವರು ಸುಮನ್ ಜೋಶಿ. ನಮಸ್ಕಾರ ಮೇಡಮ್. ವೀಕ್ಷಕರೇ, ಬನ್ನಿ ನಮ್ಮ ವಿಶೇಷ ಅತಿಥಿಯ ಕಿರು ಪರಿಚಯನ್ನ ಮಾಡಿಕೊಳ್ಳೋಣ. ಮೇಡಮ್, ತಮ್ಮ ಕಿರು ಪರಿಚಯ ಕೊಡುವುದಾದರೆ? ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ದಿವಸ ತಾಯಂದಿರ ದಿನಾಚರಣೆಯ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಶುಭಾಶಯಗಳು. ನಾನು ಪುಷ್ಪಾ ಪರಶುರಾಮ್ ಉರಣಕರ್, ಹುಬ್ಬಳ್ಳಿಯಿಂದ. ನನಗೆ ವಯಸ್ಸು 63. ನಾನು ಬಿಸ್ನೆಸ್ ವುಮೆನ್ ಆಗಿದ್ದೆ. ಈಗ ನಾನು ನನ್ನ ಮೊಮ್ಮಕ್ಕಳ ಜೊತೆ ಆರಾಮವಾಗಿ ಹಾಯಾಗಿ ಮನೆಯಲ್ಲಿದ್ದೇನೆ. ನನಗೆ 3 ಮಕ್ಕಳು. ಒಬ್ಬಳು ಹೆಣ್ಣು ಮಗಳು, 2 ಗಂಡು ಮಕ್ಕಳು. ಮೂವರದು ಮದುವೆಯಾಗಿದೆ. ನಾನು ಈಗ ನನ್ನ ಮೊಮ್ಮಕ್ಕಳ ಜೊತೆ ಆರಾಮವಾಗಿ ಮನೆಯಲ್ಲಿ ಹಾಯಾಗಿ ಕಾಲ ಕಳೆಯುತ್ತಿದ್ದೇನೆ. ಧನ್ಯವಾದಗಳು. ಮೇಡಮ್, ತಮ್ಮ ಪರಿಚಯ ಕೊಡುವುದಾದರೆ? ನಮಸ್ಕಾರ ವೀಕ್ಷಕರೇ, ನಿಮ್ಮ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಇವತ್ತಿನ ದಿನ ತಾಯಂದಿರು ದಿನ. ನನಗೆ ಇಲ್ಲಿ ಸಂಜನಾ ಅವರು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ನನಗೆ ಇವತ್ತಿದ ಅವಕಾಶ ಸಿಕ್ಕಿದೆ ಮಾತಾಡಲಿಕ್ಕೆ. ನನ್ನ ಚಿಕ್ಕ ಪರಿಚಯವನ್ನು ನಾನು ಇವಾಗ ಕೊಡ್ತಾ ಇದ್ದೀನಿ. ನಾನು ಪ್ರಾಚಿ ಪ್ರಶಾಂತ್ ಲಾಳ್ಗೆ ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಪ್ರೀ ಪ್ರೈಮರಿ ಪ್ರಿನ್ಸಿಪಲ್ ಅದೇನಿ. ಸೊ ನನ್ನ ಕಡೆ ತುಂಬ ಜನ ಪೇರೆಂಟ್ಸ್ ಆಗಿ ಬರ್ತಾರೆ. ಸೊ ಅವ್ರಿಗೆಲ್ಲ ನಾನು ನೋಡ್ತಾ ಇರ್ತೇನೆ. ನನಗೆ 2 ಮಕ್ಕಳು. ಅವರು ಟ್ವಿನ್ಸ್ ಇದ್ದಾರೆ. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. 2 ಕಾಲೇಜಲ್ಲಿ ಓದ್ತಾ ಇದ್ದಾರೆ. ನನ್ನ ಯಜಮಾನರು ಬಿಸ್ನೆಸ್ ಮನ್ ಇದ್ದಾರೆ. ನನಗೆ ಮನೆಯಿಂದ ತುಂಬ ಸಪೋರ್ಟ್ ಇದೆ. ಆಮೇಲೆ ನನಗೆ ಇವತ್ತು ಸಂಜನಾ ಅವರು ಇಲ್ಲಿ ಕರೆದು ತಾಯಿಯಾಗಿ ಇಲ್ಲಿ ನನಗೆ ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ತಮ್ಮ ಕಿರು ಪರಿಚಯ ಕೊಡುವುದಾದರೆ? ವೀಕ್ಷಕರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ಸುಮನ್ ಜೋಶಿ. ನಾನೊಂದು ಪ್ರತಿಷ್ಠಿತ ಶಾಲೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಸಂಜನಾ ಮಂಗಳವರಿಗೆ ಇಲ್ಲಿ ಕರೆದು ನಮ್ಮನ್ನು ಇಂಟರ್ವ್ಯೂ ಮಾಡ್ತಿರೋದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ನಮ್ಮ ವಿಶೇಷ ಅತಿಥಿಯ ಕಿರು ಪರಿಚಯದ ನಂತರ ಕೆಲವು ಪ್ರಶ್ನೆ ಕೇಳೋಣ. ವೀಕ್ಷಕರೇ, ತಾಯಿ, ಅಮ್ಮ, ಮಾ ಇದು ಬರೇ ಜನ್ಮ ಕೊಟ್ಟ ತಾಯಿಗಷ್ಟೇ ಸೀಮಿತ ಅಲ್ಲ. ನಮ್ಮ ಜೀವನದಲ್ಲಿ ಅಮ್ಮ ಅನ್ನುವ ಶಬ್ದದ ಅರ್ಥ ಬಹಳ ಇದೆ. ಅಮ್ಮ, ಅಜ್ಜಿಗೂ ಅಮ್ಮನೇ ಅಂತೀವಿ. ಅವಳು ತಾಯಿ ಪ್ರೀತಿ ಕೊಡ್ತಾಳೆ. ದೊಡ್ಡಮ್ಮ, ಅವಳು ಅದರಲ್ಲೂ ಅಮ್ಮ ಬರ್ತಾಳೆ, ಅವಳು ತಾಯಿ ಪ್ರೀತಿ ಕೊಡ್ತಾಳೆ. ಚಿಕ್ಕಮ್ಮ, ಅದರಲ್ಲೂ ಅಮ್ಮ ಬರ್ತಾಳೆ, ಅವಳು ತಾಯಿ ಪ್ರೀತಿ ಕೊಡ್ತಾಳೆ. ಮಾಸಿ, ಮಾ ಅನ್ನೋದು ಬರುತ್ತೆ, ಅವಳು ತಾಯಿ ಪ್ರೀತಿ ಕೊಡ್ತಾಳೆ. ಮಾಮಿ, ಅದರಲ್ಲೂ ಬರುತ್ತೆ, ಅವಳು ತಾಯಿ ಪ್ರೀತಿ ಕೊಡ್ತಾಳೆ. ಜನ್ಮ ಕೊಟ್ಟ ತಾಯಿನೂ ದೇವರೇ. ನಮ್ಮನ್ನು ಸಾಕಿ ಸಲಹೆ ಬೆಳೆಸಿದವರು ದೇವರೇ. ತಾಯಿ ಎಂದ ಕೂಡಲೇ ಯಾರಾದರೂ ಇರಲಿ, ಅವರಿಗೆ ಬಹಳ ಗೌರವದಿಂದ ನಾವು ಕಾಣಬೇಕು. ಎಲ್ಲ ತಾಯಂದಿರಿಗೆ ಮತ್ತೊಮ್ಮೆ ಹ್ಯಾಪಿ ಮದರ್ಸ್ ಡೇ. ಬನ್ನಿ ವೀಕ್ಷಕರೇ, ತಾಯಿಯ ಬಗ್ಗೆ ಅವರ ಯಾವ ರೀತಿಯಾಗಿ ಅವರು ತಮ್ಮ ತಾಯಿತನವನ್ನು ಅನುಭವಿಸಿದ್ದಾರೆ ಅನ್ನುವುದನ್ನು ಕೇಳೋಣ. ಮೇಡಮ್, ಎಲ್ಲರಿಗೂ ತಾಯಿತನ ಅನ್ನೋದು ಒಂದು ವಿಶಿಷ್ಟ ಅನುಭವ. ಅದನ್ನು ಶಬ್ದದಲ್ಲಿ ವರ್ಣಿಸಲಾಗುವುದಿಲ್ಲ. ನೀವೆಲ್ಲರೂ ಕೂಡ ತಾಯಿನೇ. ನಿಮ್ಮ ಅನುಭವಗಳನ್ನು ಹೇಳುವುದಾದರೆ ಮೇಡಮ್, ಮೊದಲು ನೀವು ಹೇಳ್ರಿ.
ತಾಯಿತನ ಅನ್ನೋದು ಒಂದು ದೇವರು ಕೊಟ್ಟ ವರದಾನ. ಇದನ್ನು ನಾವು ಅನುಭವಿಸಬೇಕು. ಅದರ ನಂತರ ನಾವು ಸಣ್ಣ ಮಕ್ಕಳಿಗೆ ಇಂದ ಹಿಡಿದು ದೊಡ್ಡವರಾಗೋ ಮಟ್ಟ ಏನು ಮಾಡ್ತೇವಲ್ಲ, ಮಕ್ಕಳಿಗೆ ಏನು ಪಾಠ ಅವರ ಓದು ಬರಹ ಶಿಕ್ಷಣ ದೊಡ್ಡವರಾಗೋ ಮಟ್ಟ ಇದು ನಾವು ಮಕ್ಕಳಿಗೆ ಕೊಡೋದು, ಮಕ್ಕಳಿಂದ ನಾವು ಪಡೆಯೋದು, ಇದು ಬಹಳ ಅದು ಎಲ್ಲರೂ ಸಿಗೋದಿಲ್ಲ. ಈ ತಾಯ್ತನ ಅನ್ನೋದು ಏನಿದೆ ಅಲ್ಲ, ಯಾರು ತಾಯಿಗಿರ್ತಾರಲ್ಲ ಅವ್ರಿಗೆ ಅಷ್ಟೇ ಅನುಭವಿಸಲು ಸಾಧ್ಯವಾಗುತ್ತದೆ ಇದನ್ನು. ಅದರ ನಂತರ ಮಕ್ಕಳಿಗೆ ನಾವು ಪಾಠ ಕೊಡ್ತೇವಲ್ಲ ಮನೆಯಲ್ಲಿ, ಅದು ನಾವು ಸ್ಕೂಲಿಂದ ಕೊಡೋದು. ಆಮೇಲೆ ಮೊದಲು ನಾವು ತಾಯಿಯಾಗಿ ಮಕ್ಕಳನ್ನು ಒಳ್ಳೆಯ ಒಂದು ನಾಗರಿಕರನ್ನಾಗಿ ಮಾಡಬೇಕಂದ್ರೆ ನಮ್ಮ ತಾಯಿತನದ ಆದ್ಯ ಕರ್ತವ್ಯ ಫಸ್ಟ್. ಅದರ ನಂತರ ಮಕ್ಕಳಿಗೆ ನಾವು ಅವರ ಆಟ ಪಾಠ ನೋಡಿ ಅವರ ಜವಾಬ್ದಾರಿಯನ್ನು ಹೊರತು ನಾವು ಅವರಿಗೆ ಒಳ್ಳೆಯ ದಾರಿ ತೋರಿಸಿ ಅವರಿಗೆ ಈ ಸಮಾಜದ ದೇಶದ ಸದೃಢ ನಾಗರಿಕರನ್ನಾಗಿ ಮಾಡುವುದು ಅದು ಒಂದು ದೊಡ್ಡ ಒಳ್ಳೆಯ ತಾಯ್ತನದ ಜವಾಬ್ದಾರಿ. ತಾಯ್ತನ ಅಂದರೆ ನಾವು ಮಕ್ಕಳಿಗೆ ಜನ್ಮ ಕೊಡೋದಷ್ಟೇ ಅಲ್ಲ, ಅವರ ಲಾಲನೆ ಪಾಲನೆ ಪೋಷಣೆ, ಅವರಿಗೆ ಸಣ್ಣರಿಂದ ದೊಡ್ಡ ಮಾಡುವವರೆಗೆ ನಮ್ಮ ಜವಾಬ್ದಾರಿ ಇರ್ತದೆ. ಇದು ತಾಯಿ ಯಾರಾಗಿರ್ತಾಳಲ್ಲ ಅವ್ರಿಗೆ ತಾಯ್ತನದ ಅನುಭವ ಸಿಗುತ್ತೆ. ಇದನ್ನು ಅದನ್ನು ಅನುಭವಿಸಬೇಕು. ಅನುಭವಿಸೋರಿಗೆ ಗೊತ್ತು ಇದು ಒಂದು ತಾಯ್ತನದ ಒಂದು ಅನುಭವ. ನಮ್ಮ ಮಕ್ಕಳಿಗೆ ಸಣ್ಣದರಿಂದ ಹಿಡಿದು ದೊಡ್ಡವರನ್ನ ಮಾಡುವುದು ತಾಯ್ತನದ ಅನುಭವ. ಅಲ್ಲ ಮೇಡಮ್, ಅನುಭವ ಹೇಳಿದ್ರಿ, ನೀವೇನ್ ಜವಾಬ್ದಾರಿ ಅನ್ನೋದು ಹೇಳಿದ್ರಿ. ನಿಮಗ್ ಮಗು ನೋಡಿದಾಗ ಮೊದಲನೇ ಸಲ ಹೇಗಾಯ್ತು? ಮಗು ನೋಡಿದಾಗ ಮೊದಲನೇ ಸಲ ಬಹಳ ಅತೀವ, ಅದು ಹೇಳಲಿಕ್ಕೆ ಬರೋದಿಲ್ಲ, ಆ ಥರದ ಆನಂದ ಸಿಗುತ್ತದೆ ನಮಗೆ. ಅದು ಆನಂದವನ್ನು ನಾವು ಎಕ್ಸ್ಪ್ರೆಷನ್ ಮಾಡಲಿಕ್ಕೆ ಬರುವುದಿಲ್ಲ. ಅಷ್ಟು ನಮಗೆ ಆ ಮಕ್ಕಳಿಗೆ ನೋಡಿದ್ಗಳು ಅಷ್ಟು ನಮಗೆ ಖುಷಿಯಾಗುತ್ತದೆ. ಅದರ ಜೊತೆಗೆ ನಮಗೆ ಅದು ಲಾಲನೆ ಪಾಲನೆ ಮಾಡೋದು, ಆ ಹುಡುಗರು ಆಟ ಓಟ, ಆ ಹುಡುಗರು ಅಳುವುದು, ಬರ್ತಾ ಆಮೇಲೆ ದೊಡ್ಡವರು ಆಗ್ತಾರೆ, ಅವರು ಸ್ಕೂಲ್ಗೆ ಹೋಗ್ತಾರೆ, ಅವ್ರ ಜೊತೆ ಬರೋದು, ಮನೆಗೆ ಅವ್ರ ಜೊತೆ ನಾವು ಆಟ ಆಡೋದು, ಆಮೇಲೆ ಅವ್ರಿಗೆ ನಾವು ವಿದ್ಯಾಭ್ಯಾಸ ಕಲಿಸೋದು, ಎಲ್ಲದರಿಂದ ಹಿಡಿದು ಅವರು ಒಂದು ಮಕ್ಕಳು ಬರ್ತಾ ದೊಡ್ಡವ್ರಾಗ್ತಾರಲ್ಲ ಅವಾಗ ಮತ್ತೊಂದು ರೋಲ್ ಬೇರೆ ಆಗುತ್ತೆ ನಮ್ಮದು. ಮೊದಲು ನಾವು ಮಕ್ಕಳಿಗೆ ತಾಯಿಯಾಗಿ ಪೋಷಣೆ ಮಾಡ್ತೇವೆ, ಆಮೇಲೆ ಅವ್ರ ಜೊತೆ ಆಟನೂ ಆಡ್ತೇವೆ ಫ್ರೆಂಡ್ಸ್ ಆಗಿ. ಆಮೇಲೆ ಮಕ್ಕಳು ಬರ್ತಾ ದೊಡ್ಡವರಾದ್ಮೇಲೆ ಅವ್ರ ಜೊತೆ ನಾವು ಫ್ರೆಂಡ್ ಆಗಿ ಅವ್ರದ್ದು ಫೀಲಿಂಗ್ ಎಲ್ಲ ಹಂಚ್ಕೊಳ್ತಿರ್ತೇವೆ. ಹೀಗಾಗಿ ಅದರ ನಂತರ ಅವರು ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರಿಗೆ ನಮ್ದು ಜವಾಬ್ದಾರಿ ಏನಿರ್ತದೆ ಅಂದರೆ ಅವ್ರಿಗೊಂದು ಸರಿಯಾದ ಲೈನ್ ತೋರಿಸೋದು, ಅವ್ರು ಸರಿಯಾದ ಒಂದು ಮಾರ್ಗದರ್ಶನ ನೀಡಿ ಅವ್ರದ್ದೊಂದು ಲೈಫ್ ಸೆಟಲ್ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ಬಂದಾಗ ಅದನ್ನು ನಾವು ಮಾರ್ಗದರ್ಶಕರಾಗಿ ಹೇಳಬೇಕು ಅವ್ರಿಗೆ. ಇದು ಒಂದು ದೊಡ್ಡ ತಾಯ್ತನ ಜವಾಬ್ದಾರಿ. ಇದನ್ನು ತಾಯಿ ಆದವಳೇ ಅನುಭವಿಸ್ತಾಳೆ. ತಾಯ್ತನದ ಜವಾಬ್ದಾರಿ ಅದು ತಾಯ್ತನ ಅನುಭವಿಸಲೇಬೇಕು. ಬಹಳ ಇದು ಒಂದು ಒಳ್ಳೆಯ ಅನುಭವ. ಮೇಡಮ್, ನಿಮ್ಮ ಅನುಭವ ಹೇಳೋದಾದರೆ? ಒಂದು ಮಗು ತಾಯಿ ಹೊಟ್ಟೆಯಲ್ಲಿ 9 ತಿಂಗಳ ಇರುತ್ತದೆ. ಆಮೇಲೆ ಅದರ ಜನ್ಮ ಆಗಿದ ತಕ್ಷಣ ಆ ತಾಯಿಯನ್ನು ತನಗೆ ಆಗಿರೋದು ಎಲ್ಲ ದುಃಖವನ್ನು ಮರೆತು ಆ ಮಗುವಿಗೆ ಕೈಯಲ್ಲಿ ತಗೊಂಡಿದಾಗ ಆ ಮಗುದ ಮುಖ ನೋಡಿದ ತಕ್ಷಣ ತನ್ನ ಎಲ್ಲ ಆಗಿರೋದು ನೋವುಗಳನ್ನು ಮರೆತು ಬಿಟ್ಟು ಆ ಮಗುನ ಮುಖವನ್ನು ನೋಡು, ಆ ಸ್ಮಿತ ಹಾಸ್ಯ ಅವಳ ಮುಖದ ಮೇಲೆ ಏನು ಬರುತ್ತೆ ಅದು ತುಂಬ ಖುಷಿ ಕೊಡುತ್ತೆ. ಅದು ಪೂರ್ತಿ ಪರಿವಾರಕ್ಕೆ ಫ್ಯಾಮಿಲಿಗೂ ಖುಷಿ ಕೊಡುತ್ತೆ. ಅದರ ಜೊತೆಗೆ ನಂದು ಪರ್ಸ್ನಲ್ ಆಗಿ ನೀವು ಕೇಳಬೇಕು ಅಂದರೆ ನನಗೆ 3rd ಮಂತಲ್ಲಿ ಟ್ವಿನ್ಸ್ ಇದೆ ಅಂತ ಹೇಳಿ ನನ್ನ ಹೊಟ್ಟೆಯಲ್ಲಿ ನನಗೆ ಗೊತ್ತಾಗಿದ್ದಾಗ ಇಟ್ ವಾಸ್ ಅ ಮಿಕ್ಸ್ ರಿಯಾಕ್ಷನ್. ನನಗೆ ಒಂಥರ ನಾನು ಇದಕ್ಕೆ ಸಕ್ಷಮ ಇದ್ದೀನಿ, ನಾನು 2 ಮಕ್ಕಳಿಗೆ ಜವಾಬ್ದಾರಿಯನ್ನು ನಾನು ಒಟ್ಟಿಗೆ ನಾನು ತಗೋಬಹುದು ಅಥವಾ ನನಗೆ ಇದು ಎಲ್ಲ ಆಗಲ್ಲ ಅಂತ ಆ ಥರ ಮಿಕ್ಸ್ ರಿಯಾಕ್ಷನ್ ಇತ್ತು. ನಂದು ಡೆಲಿವರಿ ಆಗಿದ ತಕ್ಷಣ ನನ್ನ 2 ಮಕ್ಕಳನ್ನು ನೋಡಿ ನನಗೆ ತುಂಬ ಖುಷಿ ಕೊಟ್ಟಿತ್ತು. ಆಮೇಲೆ ನನಗೆ ಒಂದು ಗಂಡು ಮಗು ಹೆಣ್ಣು ಮಗು ಅಂತ ಹೇಳಿದಾಗ ಸಕ್ಸಸ್ಫುಲ್ ಆ ನೈಸರ್ಗಿಕ ಇದರಲ್ಲಿನೂ ನನಗೆ 2 ಖುಷಿ ನನಗೆ ಸಿಕ್ಕಿತ್ತು. ನನಗೆ ಗಂಡು ಮಗುನು ಸಿಕ್ಕಿತ್ತು, ಹೆಣ್ಣು ಮಗುನು ಸಿಕ್ಕಿತ್ತು. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ಸೊ ಅದು ನಾನು ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂದರೆ ಒಂದು ಮಗು ನಾವು ಹುಟ್ಟಿಸ್ಬೇಕಾದ್ರೆ ಅದರ ಜೊತೆಗೆ ಸಾಕಷ್ಟು ಜವಾಬ್ದಾರಿಯನ್ನು ನಮ್ಮ ಜೊತೆಗೆ ಬರುತ್ತೆ. ಈಗ ನಾವು ನಮ್ಮದು ಕಾಲೇಜು ಜೀವನದಿಂದ ನಾವು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಿದ ಮೇಲೆ ನಾವು ಒಂಥರ ಸ್ವಲ್ಪ ಜವಾಬ್ದಾರಿಯನ್ನು ನಮ್ಮ ಮೇಲೆ ನಾವು ಹಾಕ್ತಾ ಇರ್ತೀವಿ. ಬಟ್ ಅದರ ಜೊತೆಗೆ ಏನಾಗುತ್ತೆ ಅಂದರೆ ಆ ಮಗು ನಮ್ಮದು ಜವಾಬ್ದಾರಿ ಅಂತ ಹೇಳಿದ ಮೇಲೆ ಅದಕ್ಕೆ ನಾವು ಲಾಲನ್ ಪಾಲನೆ ಮಾಡೋದು, ಆಮೇಲೆ ಮಗುವನ್ನು ಸಾಕೋದು ಅಂದರೆ ಅದಕ್ಕೆ ಮಸಾಜ್ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಟೈಮ್ ಟು ಟೈಮ್ ತಿನ್ನಿಸ್ಬೇಕು. ಇಷ್ಟರಲ್ಲಿ ನಾವು ನಮ್ಮನ್ನು ಮರೆತು ಬಿಟ್ಟಿರ್ತೀವಿ. ಹೌದಾ? ಈಗ ನಾವು ಕಾಲೇಜ್ ಜೀವನದಲ್ಲಿ ಇರುವಾಗ ನಾವು ನಮ್ಮ ಕಡೆನೇ ಲಕ್ಷ್ಯ ಜಾಸ್ತಿ ಇರ್ತದೆ. ನಾವು ಹೆಂಗಿರಬೇಕು, ನಮ್ಮ ಬಾಡಿ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ. ಅದು ನಮ್ಮದು ಎಕ್ಸಸೈಸ್ ಆಗಲಿ, ನಮ್ಮ ತಿನ್ನೋ ಆಹಾರ ಆಗಲಿ, ಆ ಟೈಮ್ ಟು ಟೈಮ್ ತಿನ್ನಬೇಕು ಅಂತ ಹೇಳಿ ನಮಗೆ ಇದನ್ನಿರುತ್ತೆ. ಮಗು ಆದಮೇಲೆ ಇದರಲ್ಲಿ ಭಾಳಷ್ಟು ಬದಲಾವಣೆ ಆಗಿ ನಮ್ಮದು ಪೂರ್ತಿ ಗಮನ ಆ ಮಗು ಕಡೆನೇ ಇರುತ್ತೆ. ಒಳ್ಳೆಯ ಅನುಭವ. ಮೇಡಮ್, ನಿಮ್ಮ ಅನುಭವ ಹೇಳೋದಾದರೆ?
ನನ್ನ ಅನುಭವ ಹೇಳೋದಾದರೆ ಇದು ಒಂದು ಜವಾಬ್ದಾರಿ ಅನ್ನೋಕ್ಕಿಂತ ಒಂದು ಹೆಣ್ಣು ಪರಿಪೂರ್ಣಳಾಗಿ ಮತ್ ಒಂದು ಘಟ್ಟ ಅಂದ್ರೆ ಒಂದು ಫೇಸ್ ದಾಟಿದ ಹಾಗಾಗ್ತದೆ. ಆಮೇಲೆ ಹೆಣ್ಣು ಮಕ್ಕಳಿಗೇನಿದೆ ತಾಯ್ತನ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ ಅನ್ನೋಕ್ಕಿಂತ ಇದು ಒಂಥರ ಸುಂದರವಾದ ಫೇಸ್ ಹೆಣ್ಮಕ್ಳಿಗೆ. ಅದರದ್ದು ಖುಷಿ ನಾವು ಅನುಭವಿಸ್ತೀವಿ. ಅದರದ್ದು ಮಕ್ಕಳ ಜೊತೆಗೆ ಏನ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ಟೈಮ್ ಕಳಿತೀವಿ, ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಮಗು ಜೊತೆಗೆ ಏನು ನಾವು ಇರ್ತೀವಿ, ಅದೊಂದು ಸುಂದರವಾದ ಒಂದು ನಮ್ಮ ಜೀವನದ ಘಟ್ಟ ಅದು. ನಿಮಗೂ ಕೂಡ ಬಹಳ ಅನುಭವ ಆಗಿರ್ಬೇಕು. ನಿಮಗೆ ಮಗಳಿದ್ದಾಳೆ ಮಗಳಿದ್ದಾಳೆ ಮಗಳು, ಅದು 7 ವರ್ಷದೊಬ್ಳು ಮಗಳಿದ್ದಾಳೆ, ಮತ್ತೆ ಬಹಳ ವರ್ಷದ ನಂತರ ಮಗಳಾಗಿದ್ದಾಳೆ. ಸೊ ಅದ್ರದ್ದು ಖುಷಿ ಹೇಳ್ತಿರೋದು ನಿಜ ಹೇಳ್ಬೇಕು ಅಂದ್ರೆ. 9 ತಿಂಗಳು ಮಗಳು ಹೊಟ್ಟೆಲಿ ಇದ್ದಾಗ ಏನೇನು ನಾವು ಅನುಭವಿಸ್ತೀವಿ, ಏನೇನು ಸಂತೋಷಗಳನ್ನ ಅನುಭವಿಸ್ತೀವಿ, ನಮ್ಮ ಎಲ್ಲಾ ಕಷ್ಟ ಮಗುನ್ ಮುಖ ನೋಡಿದ ತಕ್ಷಣ ಮಾಯ ಆಗ್ಬಿಡ್ತದೆ. ಎಲ್ಲಕ್ಕಿಂತ ಜಾಸ್ತಿ ಖುಷಿ ಸಿಗುದು ಯಾವ್ದು ಗುರ್ತಾ ವೀಕ್ಷಕರೇ? ಮೊದ್ಲೇ ಸಲ ಮಗು ಅಮ್ಮ ಅಂತ ಕರೆದಾಗ ಅದೆಲ್ಲರಿಗೂ ಬಿಟ್ಟು ಫಸ್ಟ್ ಅಮ್ಮ ಅಂತ ಅನ್ನುತ್ತಲ್ಲ, ಅದರದೊಂದು ಫೀಲಿಂಗ್ಸ್ ದಟ್ ಈಸ್ ಅನ್ಎಕ್ಸ್ಪ್ರೆಸಿಬಲ್ ಬೈ ಎನಿ ಮದರ್. ಫಸ್ಟ್ ಯಾರಿಗೂ ಕರೆಯಲ್ಲ, ಅದು ಫಸ್ಟ್ ಅಮ್ಮ ಅಂತೈತಿ. ಅಳುವಾಗ ಮಾ ಅಂತ, ಅದು ಅಳುವಲ್ಲೇ ಅಮ್ಮ ಅಂತ ಕೇಳಿಸುತ್ತೆ ಎಲ್ಲರಿಗೂ. ಅದು ದಟ್ ಈಸ್ ವೆರಿ ಕಾಂಟ್ ಎಕ್ಸ್ಪ್ರೆಸ್ ದಟ್ ಬ್ಯೂಟಿಫುಲ್ ಫೀಲಿಂಗ್ ಇಟ್ ಇಸ್. ನಿಮಗೂ ಕೂಡ ಅನುಭವ ಆಗಿರುತ್ತೆ. ಮತ್ತೆ ಮೇಡಮ್, ಎಲ್ಲರಿಗೂ ಒಂದು ಕಾಮನ್ ಆಗಿ ಪ್ರಶ್ನೆ, ಮೀನ್ಸ್ ಮದುವೆ ಆಗೋಕ್ಕಿಂತ ಟೀನೇಜ್ ಅಲ್ಲಿ ನಾವು ಬಿಂದಾಸ್ ಆಗಿರ್ತೇವೆ ಹೆಣ್ಮಕ್ಳು. ಯಾವ ಜವಾಬ್ದಾರಿ ಇರೋದಿಲ್ಲ, ಯಾವುದೋ ಒಂದು ಜವಾಬ್ದಾರಿ ಚೌಕಟ್ಟಲ್ಲೇ ಇರೋದಿಲ್ಲ ನಾವು. ಆಮೇಲೆ ತಾಯಿ ಆದ ಕೂಡಲೇ ಒಂದು ಜವಾಬ್ದಾರಿ ಅಂತ ಬರುತ್ತೆ, ಅವಾಗ ಸೆಲ್ಫ್ ಕೇರ್ ಮಾಡಂಗಿಲ್ಲ ನಾವು, ಮಾಡಂಗಿಲ್ಲ ಅನ್ನೋದೇನು ಆ ಟೈಮೇ ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಅದನ್ನು ಹೇಗೆ ನಿಭಾಯಿಸ್ಕೋಬೇಕಂತೀರಾ? ಅದು ನಿಮ್ಮೆಲ್ಲರದ್ದು ಏನೇನಿದೆ ವ್ಯೂಸು ಮೇಡಮ್? ನಾವು ಮೊದಲು ಸ್ಕೂಲ್ ಹೋಗೋ ವಯಸ್ಸು, ಕಾಲೇಜ್ ಹೋಗೋ ವಯಸ್ಸಲ್ಲಿ ನಾವು ಸಿಂಗಲ್ ಇರ್ತೇವಲ್ಲ, ತಾಯಿ ಮನೆಯಲ್ಲಿ ಇರ್ತೇವಲ್ಲ, ಆವಾಗ ನಾವು ಆರಾಮಾಗಿ ಎಂಜಾಯ್ ಮಾಡ್ತಾ ನಮ್ಮ ಸ್ಕೂಲ್ ಕಾಲೇಜ್ ಡೇ ಅಂದರೆ ಅದು ಮರೆಯೋಕ್ಕಾಗಲ್ಲ. ಅದು ಒಂದು ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್ ಅಂತಾರೆ. ನಾವು ಒಂದು ಥರ ಎಕ್ದಮ್ ಫ್ರೀ ಆಗಿ ಇರ್ತೇವೆ. ಆವಾಗ ನಮಗೆ ಏನೂ ಜವಾಬ್ದಾರಿ ಇರೋಂಗಿಲ್ಲ, ಏನೇ ಆರಾಮಾಗಿ ನಾವು ಹೇಗೆ ಬೇಕಾಗಿ ಕಾಲು ಕಳಿತೇವೆ, ಆರಾಮಾಗಿ ಇರ್ತೇವೆ. ಆದರೆ ಮುಂದೆ ನಮಗೆ ಮದುವೆ ಮಾಡಿಕೊಟ್ಮೇಲೆ ನಮ್ಮದು ಸ್ವಂತದೊಂದು ಜವಾಬ್ದಾರಿ ಬರುತ್ತೆ. ನಾವು ಇನ್ನೊಬ್ಬರ ಮನೆಗೆ ಹೋದಾಗ ಅಲ್ಲಿ ನಮಗಿಂತ ಹಿರಿಯರಿರ್ತಾರೆ, ಅವರು ಹೇಳಿದಾಗೆ ನಮ್ಮ ಅತ್ತೆ, ಮಾವ, ಮೈದುನ, ನಾದ್ನೀರು ಎಲ್ಲ ಇರ್ತಾರೆ. ಅವ್ರ ಜೊತೆ ಇದ್ದು ಅದರ ನಂತರ ನಾವು ನಮ್ಮ ಮಗುವಿಗೆ ಜನ್ಮ ಕೊಟ್ಟಾಗ ನಾವೆಲ್ಲರ ಹಿರಿಯರಿಂದ ಹಿಡಿದು ಆಮೇಲೆ ಇಷ್ಟೆಲ್ಲ ನಾವು ತಡ್ಕೊಂಡು ನಡೆಸ್ಕೊಂಡು ಎಲ್ಲರ ಕಡೆಯಿಂದ ಅನುಭವ ಪಡೆದ್ಮೇಲೆ ನಮಗೊಂದು ಮಗು ಆದಮೇಲೆ ಆ ಮಗುವಿನ ಮುಖ ನೋಡಿಕೊಂಡು ನಮ್ದೆಲ್ಲ ಹಾಗೆ ಹೋಗಿದ್ದೆಲ್ಲ ನಮ್ಮ ಕಷ್ಟ ದುಃಖಗಳನ್ನೆಲ್ಲ ಮರೆತು ಆ ಮಗುವಿಗೆ ನೋಡಿ ನಾವು ನಮ್ದೆಲ್ಲ ಕಷ್ಟ ಮರಿತೇವೆ. ಅದರ ನಂತರ ನನಗೆ ಮಕ್ಕಳು ಅಂದ್ರೇ ಬಹಳ ಇಷ್ಟ. ನನ್ನ ಮಕ್ಕಳಂದರೆ ಭಾಳ ಸೇರ್ತಾವೆ. ನಮ್ಮ ಮಕ್ಕಳ ಜೊತೆ ಈಗಲೂ ನನ್ನ ಮೊಮ್ಮಕ್ಕಳ ಜೊತೆ ನಾನು ಕೂತು ಕಾಲು ಕಳಿತೇನೆ, ಆಟ ಆಡ್ತೀನಿ. ಅವ್ರ ಜೊತೆ ಎಲ್ಲ ಹುಡುಗರು ನನ್ನ ಜೊತೆ ಆಟ ಆಡ್ತಾರೆ, ನಂಗೆ ಫ್ರೆಂಡ್ಸ್ ಆಗಿ ಎಲ್ಲ ಮಾತಾಡ್ತಾರೆ. ಭಾಳ ಚೆನ್ನಾಗಿದ್ದಾರೆ ನನ್ನ ಮಕ್ಕಳಂತೂ. ಇಬ್ಬರು ಮೊಮ್ಮಕ್ಕಳು ಭಾಳ ಚೆನ್ನಾಗಿದ್ದಾರೆ. ಅಷ್ಟು ಚಂದ ಆಟ ಆಡ್ತೇವೆ ಎಲ್ಲ ನಮ್ಮ ಮಕ್ಕಳ ಜೊತೆ. ನಾವು ಫ್ರೀ ಆಗಿ ಆರಾಮಾಗಿ ಕಾಲು ಕಳಿತೇವೆ. ಮುಖದ ಮೇಲೆ ಕಾಣ್ತಾ ಬರ್ತಿದೆ ಅವ್ರು ಎಷ್ಟು ಒಳ್ಳೆಯ ಕಾಲ ಕಲಿಯುತ್ತಿದ್ದಾರೆ ಅಂತ ಹೇಳಿ. ನಾನು ನನ್ನ ಮೊಮ್ಮಕ್ಕಳ ಆಗಲಿ ನನ್ನ ಮಕ್ಕಳ ಜೊತೆ ಆಗಲಿ ಫ್ರೀ ಆಗಿ ಹ್ಯಾಪಿಯಾಗಿದ್ದೇನೆ. ನನಗೆ ಮಕ್ಕಳು ಹಾಗೆ, ನನ್ನ ಸ್ವಂತದ ಮಕ್ಕಳು ಹಾಗೆ ಆರಾಮಾಗಿದ್ದಾರೆ. ನನಗೂ ಮೊದಲಿಗಿಂತ ಈಗ ಅವ್ರ ಮದುವೆ ಆದಮೇಲೆ ಆದರೂ ಅವ್ರ ಮೊದಲಿಗಿಂತ ಹೆಚ್ಚಿಗೆ ನಂಗೆ ಗೌರವ, ಪ್ರೀತಿ, ವಿಶ್ವಾಸ ಎಲ್ಲ ತೋರಿಸ್ತಾರೆ. ಅಂದರೆ ಟೀನೇಜ್ ಇದ್ದಂಗೆ ನಮಗೆ ಮದುವೆ ಆದಮೇಲೆ ನಾವು ಮತ್ತೊಬ್ಬರ ಮನೆಗೆ ಹೋದ್ಮೇಲೆ ಜವಾಬ್ದಾರಿ ಮೇಲೆ ಟೀನೇಜ್ ಇದ್ದಂಗೆ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮಗೆ ಮದುವೆ ಆಗಿರುತ್ತೆಲ್ಲ, ನಾವು ಮತ್ತೊಬ್ಬರ ಮನೆಗೆ ಹೋಗಿ ಸೊಸೆಯಾಗಿರ್ತೇವಲ್ಲ, ಆವಾಗ ನಮಗೆ ಬೇರೆ ಜವಾಬ್ದಾರಿನೇ ಬಂದಿರುತ್ತೆ. ಅದನ್ನು ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಬೇಕು. ಯಾಕಂದರೆ ನಾವು ಎಲ್ಲಿಂದ ಬಂದಿರ್ತೇವೆ ಅಂದರೆ ತವ್ರ ಮನೆಯಿಂದ ಬಂದಿರ್ತೇವೆ ಗಂಡನ ಮನೆಗೆ. ನಮ್ಮ ತವ್ರ ಮನೆ ಹೆಸರು ಉಳಿಸ್ಕೋಬೇಕು, ಗಂಡನ ಮನೆ ಹೆಸರು ಉಳಿಸ್ಕೋಬೇಕು. ಇಬ್ಬರಿಗೂ ನಾವು ಒಂದು ಮನೆಗೆ ಒಳ್ಳೆ ಮಗಳಾಗಿ, ಇನ್ನೊಂದರ ಮನೆಗೆ ಒಳ್ಳೆ ಸೊಸೆಯಾಗಿ, ಮುಂದೆ ನಾವು ನಮ್ಮ ಮುಂದಿನ ಲೈಫ್ದಲ್ಲಿ ಮತ್ತೆ ಮುಂದೆ ಅಜ್ಜಿಯಾಗಿ, ಅಮ್ಮನಾಗಿ ಎಲ್ಲ ನಮ್ಮ ರೋಲ್ ಏನು ಬರ್ತಾವಲ್ಲ ನಮ್ಮ ಜೀವನದಲ್ಲಿ, ಆ ರೋಲ್ ಎಲ್ಲ ಒಳ್ಳೆತನದಾಗಿ ನಿಭಾಯಿಸ್ಕೋಬೇಕು ನಾವೆಲ್ಲ. ಹೀಗೆ ನಮ್ದೊಂದು ತಾಯಿದ ಅನುಭವ. ಇವರ ಅನುಭವ ಕೇಳಿದ್ವಿ, ಭಾಳ ಎಕ್ಸ್ಪೀರಿಯನ್ಸ್ಡ್ ಅನುಭವ. ಮೇಡಮ್, ನಿಮ್ಮ ಅನುಭವ ಮೇಡಮ್? ನಾನು ಎಲ್ಲರಿಗೆ ಇಲ್ಲಿ ಹೇಳೋದು ಒಂದೇ ಅಂದರೆ,
ನಾವು ತಾಯಿ ಆದ ಮೇಲೆ ನಮ್ಮದು ಕಾಳಜಿನೂ ಅಷ್ಟೇ ವಹಿಸ್ಬೇಕು. ಅದರ ಜೊತೆಗೆ ನಮ್ಮದು ತಾಯಿತನನೂ ನಾವು ಎಂಜಾಯ್ ಮಾಡಬೇಕು. ಅದು ಯಾವ ಥರ ಅಂದರೆ, ನಾವು ನಮ್ಮ ಮಕ್ಕಳಿಗೆ ಪಾರ್ಕಿಗೆ ಕರ್ಕೊಂಡು ಹೋಗಿ ಅವರು ಅಲ್ಲಿ ಪ್ಲೇ ಏರಿಯಾ ಎಲ್ಲಿ ಇರುತ್ತೆ ಅಲ್ಲಿ ಆ ಮಕ್ಕಳು ಆಟ ಆಡ್ಬೋದು, ಅದರ ಜೊತೆಗೆ ನಾವು ವಾಕ್ ಮಾಡ್ಬೋದು. ಸೊ ನಾವು ನಮ್ಮ ಮಕ್ಕಳೇ ಮುಖದ ಮೇಲೆ ಅದೊಂದು ಖುಷಿ ನಾವು ನೋಡ್ತಾ ಇರ್ತೀವಿ, ಅದರ ಜೊತೆಗೆ ನಮ್ಮದು ಎಕ್ಸಸೈಸ್ ಆಗುತ್ತೆ. ಪ್ಲಸ್ ಇವಾಗ ಸಾಕಷ್ಟು ಎಲ್ಲ ಕಡೆ ಸೌಲಭ್ಯ ಇದೆ. ಹಳೆ ಕಾಲದಲ್ಲಿ ಅಷ್ಟು ಸೌಲಭ್ಯ ಇರಲಿಲ್ಲ. ಈಗ ಬ್ಯೂಟಿ ಪಾರ್ಲರ್ ಸಲೂನ್ಸಲ್ಲಿ ಮಕ್ಕಳಿಗೆ ಒಂದು ರೂಮ್ ಮಾಡಿರ್ತಾರೆ, ಅದರಲ್ಲಿ ಸಾಕಷ್ಟು ಪ್ಲೇ ಟಾಯ್ಸನ್ನು ಹಾಕಿರ್ತಾರೆ. ಸೊ ಮಕ್ಕಳ ಅಲ್ಲಿ ಒಂದು ಕಡೆ ಆಟ ಆಡ್ತಾರೆ. ನಾವು ನಮ್ಮದು ಸ್ಪಾ ಆಗಲಿ, ನಮ್ಮದು ಬ್ಯೂಟಿ ಪಾರ್ಲರ್ ಆಗಲಿ, ನಾವು ಅದನ್ನು ನಮ್ಮ ಸರ್ವಿಸಸ್ ಎಲ್ಲ ನಾವು ಯೂಸ್ ಮಾಡ್ಕೋಬೋದು. ಸೊ ಈ ಥರ ನಾವು ತಲೆ ಓಡಿಸ್ಕೊಂಡು ನಮ್ಮ ಮಕ್ಕಳಿಗೇನು ನಾವು ನೋಡ್ಬೋದು ಚೆನ್ನಾಗಿ, ಆಮೇಲೆ ನಾವು ಚೆನ್ನಾಗಿ ಇರ್ಬೋದು ಅಂತ ನಾನು ನಂದು ಒಂದು ಥಾಟ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಟೀನೇಜಲ್ಲಿ ನಾವು ಏನೇನು ಮಾಡ್ತಿದ್ವಿ ಮಕ್ಕಳಾದ ಕೂಡಲೇನು ನಾವು ಮಾಡ್ಬೋದು, ಆ್ಯಂಡ್ ವಿ ಕ್ಯಾನ್ ಸೆಲ್ಫ್ ಗ್ರೂಮ್ ಅವರ್ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಬ್ಯೂಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಬ್ಯೂಟಿ ಪಾರ್ಲರ್ ಹೋಗ್ಲಾರ್ತೀಯ ಹೆಣ್ಮಗಳು ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ದಿಸ್ ಇಸ್ ಗುಡ್ ಅಡ್ವೈಸ್ ಫಾರ್ ನವ ಡೇಸ್ ಮದರ್ಸ್. ಓಕೆ ಮೇಡಮ್, ನಿಮ್ಮ ಅನುಭವ ನಿಮ್ಗೆ ಹೇಗೆ ಅನಿಸ್ತಿದೆ? ತಾಯ್ತನ ಬಂದ ಮೇಲೆ ಅದನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಮ್ಮದು ಜವಾಬ್ದಾರಿ ಅಂತ ತಿಳ್ಕೊಬಾರ್ದು. ಲೈವ್ಲಿಯಾಗಿ ಅದನ್ನು ನಾವು ಹೆಂಗೆ ಮಕ್ಕಳ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ನಮ್ಮ ಈಗಿನ ಮೆಕ್ಯಾನಿಕಲ್ ಲೈಫ್ ಹೆಂಗಿದೆ ಅದ್ರ ಜೊತೆಗೆ ನಾವು ಮಕ್ಕಳನ್ನ ಹೆಂಗೆ ಪಾಲನೆ ಪೋಷಣೆ ಮಾಡ್ತೀವಿ, ಕಂಪ್ಲೀಟಾಗಿ ಅದು ತಾಯಿಗಳ ಮೇಲೆ ಇರ್ತದೆ. ಹೆಚ್ಚಿನ ಜವಾಬ್ದಾರಿ ತಾಯಿಗಳ ಮೇಲೆ ಇರ್ತದೆ. ಹಾಗಾಗಿ ಮಕ್ಕಳ ಜೊತೆಗೆ ನಾವು ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಖುಷಿಯಾಗಿ ಮಕ್ಕಳಿಗೆ ಹೆಂಗೆ ಅವರನ್ನು ಬೆಳೆಸೋ ರೀತಿ ಹೆಂಗಿರ್ತದೆ ಅಂತಂದರೆ, ಒಳ್ಳೆಯ ನಾಗರಿಕರಾಗಿ ಮಾಡಬೇಕು ಮಕ್ಕಳನ್ನ, ಆ ವಿಚಾರ ನಮ್ಗೆ ಯಾವಾಗಲೂ ಇದ್ದೇ ಇರ್ತದೆ. ಅವ್ರು ಸಣ್ಣ ಕೂಸಿದ್ದಾಗಿಂದನೂ ಅದು ಇರ್ತದೆ ನಮಗೆ ತಲೆಯಲ್ಲಿ. ಒಳ್ಳೆಯ ಅಭ್ಯಾಸ ಕೊಡಬೇಕು, ಒಳ್ಳೆಯ ಕಲ್ಚರ್ ಕೊಡಬೇಕು ಮಕ್ಕಳಿಗೆ ಅಂಥೇಳಿ. ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಅನ್ನೋಕ್ಕಿಂತ ಹೆಚ್ಚಾಗಿ ಅದು ನಾವು ಅನುಭವಿಸ್ಕೊಳ್ತಾ ಮಕ್ಕಳ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ನನಗೆ ಅನಿಸ್ತದೆ. ನೋಡಿ ವೀಕ್ಷಕರೇ, ಟೀನೇಜಲ್ಲಿ ನಾವು ಮಾಡೋ ಎಂಜಾಯ್ಮೆಂಟೇ ಬೇರೆ. ಎಂಜಾಯ್ ಮಾಡ್ತೇವೆ, ಅದನ್ನ ಮಕ್ಕಳಾದ ಕೂಡಲೇನು ಮಾಡ್ಬೋದು. ಮಕ್ಕಳ ಜೋಡಿ ನಾವು ನೋಡಿ ಅವ್ರಂಗೆ ಬೆಳೀತಾ ಹೋಗ್ಬೇಕು, ಅವ್ರ ಜೋಡಿ ನಾವು ಸ್ಕೂಲ್ಗೆ ಹೋಗ್ಬೇಕು, ಅವ್ರಿಗೆ ಕಲಿಸ್ತಾ ನಾವು ಕಲಿಬೇಕು. ಅವ್ರ ABCD ಅಂದರೆ ನಾವು ABCD ಅನ್ಬೇಕು, ಅವ್ರ ಜಾಕ್ ಆ್ಯಂಡ್ ಜಿಲ್ ಅಂದರೆ ನಾವು ಜಾಕ್ ಆ್ಯಂಡ್ ಜಿಲ್ ಅನ್ಬೇಕು. ಆ್ಯಕ್ಚುಲಿ ವಿಲ್ ನಾಟ್ ಲೂಸ್ ಅವರ್ ಟೀನೇಜ್, ವಿಲ್ ಸ್ಟಾರ್ಟ್ ಟು ಗ್ರೋ ವಿತ್ ದ ಕಿಡ್ಸ್. ವಿ ವಿಲ್ ಸ್ಟಾರ್ಟ್ ಫ್ರಮ್ 0 to ಅಗೇನ್ 18. ಅವ್ರು 18 years ತನಕನೂ ಬೆಳೀತಾರೆ, ಅವ್ರಂಗೆ ನಾವು ಟೀನೇಜ್ ವಿಲ್ ಡೆವಲಪ್ ವಿತ್ ದೆಮ್. ಅವ್ರು ಏನೇನು ಮಾಡ್ತಾರೆ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ದೆರ್ ವಿಲ್ ಬಿ ನೋ ಡಿಫ್ರೆನ್ಸ್, ಲವ್ ವಿಲ್ ಬಿ ಮೋರ್, ಆ್ಯಂಡ್ ವಿಲ್ ಬಿಕಮ್ ಲೈಕ್ ಫ್ರೆಂಡ್ಸ್. ನಾವು ಫ್ರೆಂಡ್ ಆಗಿ ಇದ್ವಿ ಅಂದರೆ ಮಕ್ಕಳ ಜೋಡಿ ನಮ್ಗೆ ಅನ್ಸೋದಿಲ್ಲ ಆ್ಯಸ್ ಇಫ್ ನಾವು ಜನನ ಕೊಟ್ವಿ, ನಮ್ಗಿಷ್ಟು ಬರ್ಡನ್ ಆಯಿತು, ಇಷ್ಟು ತ್ರಾಸ ಆಯಿತು, ನನಗಿಷ್ಟು ಕೆಲಸ ಜಾಸ್ತಿ ಆಯಿತು. ಟೇಕ್ ಇಟ್ ಆ್ಯಸ್ ಲೈವ್ಲಿ, ಎಲ್ಲ ಈಸಿಯಾಗಿ ಹೋಗುತ್ತೆ. ಆ್ಯಂಡ್ ಬ್ಯೂಟಿ ಪಾರ್ಲರ್ ಅಂದ್ರೆ ಒಬ್ರು ಮೇಡಮ್, ಒಬ್ರಂದ್ರು ಅದೊಂದು ಕೊಡೋ ಖುಷಿನೇ ಬೇರೆ ಇಲ್ಲ, ಇನ್ನೊಬ್ರಂದ್ರು ಜವಾಬ್ದಾರಿ ಇರುತ್ತೆ. ಸೆಲ್ಫ್ ಗ್ರೂಮಿಂಗು ಇಂಪಾರ್ಟೆಂಟ್. ಸ್ವಲ್ಪ ಅಲ್ಲೇ ಇಲ್ಲೇ ಸ್ವಲ್ಪ ಶೇಪ್ ಔಟ್ ಆಗ್ತೇವೆ, ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತೆ. ಆದರೂ ನಾವು ಟೀನೇಜರ್ ಅಂತ ತಿಳ್ಕೊಂಡ್ರೆ ನಾವು ಟೀನೇಜರ್ ಆಗೇ ಇರ್ತೇವೆ. ಬಿ ಎ ಮಾಮ್, ಸಂತೂರ್ ಮಾಮ್, ಈಗ ನಡೀತಾ ಇದೆಲ್ಲ ಸಂತೂರ್ ಮಾಮ್. ಮೇಡಮ್, ಇದೆಲ್ಲ ಆಯಿತು. ನಿಮ್ಮ ಫೀಲಿಂಗ್ಸ್ ಹೇಳಿದ್ರಿ, ಮಕ್ಕಳಿಗೆ ಏನು ಮಾಡ್ಬೇಕಂತ ಹೇಳಿದ್ರಿ. ಕೆಲವೊಮ್ಮೆ ಮಕ್ಕಳು ದೇವ್ರು ಕೊಟ್ಟರು ಭ್ರೂಣ ಹತ್ಯೆ ಮಾಡ್ತಾರೆ. ಹೆಣ್ಣು ಗಂಡು ಅದು ವಾಟ್ ಎವರ್, ಎದಕ್ಕೆ ಭ್ರೂಣ ಹತ್ಯೆ ಮಾಡ್ತಾರೆ? ಇದು ಎಷ್ಟು ಮಟ್ಟಿಗೆ ಸರಿ? ನಿಮ್ಮೂರು ಮಂದಿ ಅನಿಸಿಕೆ ಏನಿದೆ? ಭ್ರೂಣ ಹತ್ಯೆ ಮೊದಲೇ ಮಾತು ಮಾಡಬಾರ್ದು. ಇದು ಬಹಳ ಕೆಟ್ಟ ಒಂದು ಕೆಲಸ. ಈಗ ದೇವರು ಹೆಣ್ಣಾಗಲಿ ಗಂಡಾಗಲಿ ಅದನ್ನು ಯಾವ್ದು ಕೊಟ್ಟರು ನಾವು ಅದನ್ನು ನಮ್ಗೆ ತಗೋಬೇಕು. ಮೊದಲಿನ ಕಾಲದಲ್ಲಿ ಆ್ಯಕ್ಚುಲಿ ಅಲ್ಲೇ ಇಲ್ಲೇ ಏನಾದರೂ ಮಾಡ್ತಿದ್ರು ಅಂದರೆ ಹಳೆ ಕಾಲದ ಜನರಿಗೆ ಅದರ ಬಗ್ಗೆ ಹೆಣ್ಣು ಬೇಡ ಗಂಡು ಬೇಕು ಅಂತೇಳಿ ಹಿಂಗೆ ವಿಚಾರ ಇರ್ತಿತ್ತು, ಹಳೆ ಕಾಲದ ಮಂದಿಗೆ ಇರ್ತಿತ್ತು. ಆದರೆ ಈಗ ಮಾಡ್ರನ್ ಜಗತ್ತಿದೆಲ್ಲ, ಕಂಪ್ಯೂಟರ್ ಯುಗ. ಈಗ ಎಲ್ಲಾದರೂ ಕೆಲವೊಂದು ಕಡೆ ಇರ್ಬೋದು, ಅಷ್ಟಿಲ್ಲ. ಆದರೂ ನಾವು ಹೆಣ್ಣಾಗಲಿ ಗಂಡಾಗಲಿ ಭ್ರೂಣ ಹತ್ಯೆಯನ್ನು ಮಾಡಬಾರ್ದು. ಇದು ಒಂದು ಕೆಟ್ಟ ಶಾಪ ಇದ್ದ ಹಾಗೆ. ಹೆಣ್ಣಾಗಲಿ ಗಂಡಾಗಲಿ ಈಗ ಎಲ್ಲರೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡ ಒಬ್ಬಳು ಸರಿ ಸಮವಾಗಿ ದುಡಿತಾ ಇದ್ದಾರೆ, ಸರಿ ಸಮವಾಗಿ ಜಾಬ್ ಮಾಡ್ತಾ ಇದ್ದಾರೆ, ಸರಿ ಸಮವಾಗಿ ಸ್ಕೂಲಿಗೆ ಎಲ್ಲ ಎಜುಕೇಷನ್ನು ಸಿಗ್ತಾ ಇದೆ. ಈಗ ಅವ್ರಿಗೆ ಬೇರೆ ಬೇರೆ ಮಾಡೋದೇ ಇದನ್ನೇ ಬರೋಂಗಿಲ್ಲ, ಪ್ರಮಾಣನೇ ಬರೋಂಗಿಲ್ಲ, ನೆಸೆಸರಿ ಇಲ್ಲ. ಅದಕ್ಕೆ ಭ್ರೂಣ ಹತ್ಯೆ ಮಾಡೋದು ಒಂದು ದೊಡ್ಡ ಪಾಪನು
ಮತ್ತು ಮಾಡಲೇಬಾರ್ದು ಇದಕ್ಕೆ. ಮತ್ತು ಕಾನೂನು ಕಾಯ್ದೆಗಳನ್ನು ತೆಗೆದಿದ್ದಾರೆ. ಭ್ರೂಣ ಹತ್ಯೆ ಮಾಡೋದು, ಅದು ಡಾಕ್ಟರ್ ಹತ್ರ ಹೋಗಿ ಚೆಕಿಂಗ್ ಮಾಡಿಸ್ಬೇಕು, ಅದು ಹೆಣ್ಣಿದ್ರೆ ತೆಗೆಸ್ಬೇಕು. ಇದೆಲ್ಲ ಒಂದು ಕೆಟ್ಟ ಕೆಲಸ ಅಂತ ನನ್ನ ಅನಿಸಿಕೆ. ಇದಕ್ಕೆ ಮಾಡಲೇಬಾರ್ದು, ಇದನ್ನು ಯಾರೂ ಮಾಡಲೇಬಾರ್ದು. ಎಷ್ಟು ಬೇಕಲ್ಲ, ಹೆಣ್ಣಾದರೂ ಸರಿ ಗಂಡಾದರೂ ಸರಿ, ಅದು ಒಂದಾಗಲಿ ಎರಡಾಗಲಿ, ಮಕ್ಕಳು ಹೆಣ್ಣಾದರೂ ಎರಡಾಗಲಿ ಗಂಡಾದರೂ ಎರಡಾಗಲಿ, ಅದನ್ನು ನಾವು ನಮಗೆ ಕೊಟ್ಟ ವರ, ದೇವರು ಕೊಟ್ಟ ಒಂದು ದೊಡ್ಡ ಕೊಡುಗೆನೇ ಅದು. ಇದು ಎಲ್ಲರಿಗೂ ಸಿಗುವುದಿಲ್ಲ. ಇದು ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲರಿಗೂ ತಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ರು ಆಗದೇ ಇರ್ಬೋದು, ಬಹಳ ಮಂದಿಗೆ ಆಗದೇನೂ ಇರ್ಬೋದು. ಅಂಥವ್ರು ಏನು ಮಾಡ್ಬೇಕಂದ್ರೆ, ಮಕ್ಕಳು ಆಗದವ್ರು ಏನು ಮಾಡ್ಬೇಕಂದ್ರೆ, ಅಲ್ಲೇ ಇಲ್ಲಿ ಅನಾಥಾಶ್ರಮ ಇರುತ್ತೆ, ಅಲ್ಲೇ ಹೋಗಿ ಪಾಪ ಆ ಮಗುವಿಗೂ ಒಂದು ಜೀವನ ಕೊಟ್ಟಾಗತ್ತೆ. ಅವರಾದರೂ ಒಂದು ಸಣ್ಣ ಮಗುವೆ ಕರೆದುಕೊಂಡು ಬಂದು ಅವರು ಜೋಪಾನ ಮಾಡಿ ಆ ಮಕ್ಕಳ ಆಟ ಪಾಠ ಎಲ್ಲ ನೋಡಿ ನಾವೇನು ಮಾಡ್ತೇವಲ್ಲ, ಅವರು ಅದನ್ನೆಲ್ಲ ಅನುಭವಿಸೋದು ಜೀವನದಲ್ಲಿ. ಅಷ್ಟೇ ಕೊಟ್ಟಿರೋದಿಲ್ಲ, ಆದ್ರೆ ಒಂದ್ ಕೂಸಿಗೆ ಬಾಳು ಕೊಟ್ಟಂಗಾಗತ್ತೆ. ಅದರ ಲೈಫ್ನು ಒಂದು ನಾವು ಅವ್ರ ಲೈಫಿಗೆ ಒಂದು ನಾವೊಂದು ಸಾಕ್ಷ್ಯ, ಸೆಕ್ಯೂರಿಟಿ ಆಗುತ್ತೆ. ಮತ್ತು ಒಂದು ಮಗುಗೆ ನಾವು ಜೀವನ ಕೊಟ್ಟ ಹಾಗೆ ಆಗುತ್ತೆ. ಮತ್ತ ಅದರ ಜೊತೆ ನಾವು ಬೇರೆ ತಾಯಂದ್ರು ಏನ್ ಅನುಭವಿಸಿರ್ತಾರಲ್ಲ, ಆ ಮಗು ಜೊತೆ ನಾವು ಅನುಭವಿಸಬಹುದು. ಜನ್ಮ ಅಷ್ಟೇ ಜನ್ಮ ಕೊಟ್ಟವರಷ್ಟೇ ಅನುಭವಿಸಬೇಕಂತಿಲ್ಲ, ಇದನ್ನು ಎಲ್ಲರೂ ಅನುಭವಿಸಬೇಕು. ಅನಾಥಾಶ್ರಮದ ಮಕ್ಕಳನ್ನು ತಂದು ಕೂಡ ಎಲ್ಲಾ ತಾಯಂದಿರು ಇದನ್ನು ಅನುಭವಿಸಬಹುದು, ಎಲ್ಲರೂ ಅನುಭವಿಸಬಹುದು. ಇದು ಮಾತ್ರ ಭ್ರೂಣ ಹತ್ಯೆ ಮಾತ್ರ ಯಾರು ಮಾಡಬಾರದು. ಇದು ದೊಡ್ಡ ಒಂದು ಕೆಟ್ಟ ಪಾಪದ ಕೆಲಸ. ನಿಮ್ಮ ಪ್ರಕಾರ ಮೇಡಮ್? ಐ ಡು ಅಗ್ರಿ ವಿತ್ ಮೇಡಮ್. ಆಸ್ ಶಿ ಸೆಡ್, ಭ್ರೂಣ ಹತ್ಯೆಯನ್ನು ಮಾಡಬಾರ್ದು. ಅದರಲ್ಲಿ ನಾವು ಲಿಂಗ ಏನಿರುತ್ತೆ ಅಂದ್ರೆ, ಒಂದು ಅದು ಫಿಮೇಲ್ ಇದೆ ಅಥವಾ ಮೇಲ್ ಇದೆ ಅಂತ ಹೇಳಿ ಉಂಬಲಿ ಇದ್ದಿದಾಗ, ಹೊಟ್ಟೆಲಿ ಇದ್ದಿದಾಗ ಅದರದ್ದು ಪರೀಕ್ಷೆಯನ್ನು ಮಾಡಿ ಇದನ್ನು ಗರ್ಲ್ ಬೇಬಿ ಇದೆ, ಇದಕ್ಕೆ ನಾವು ಸಾಯಿಸ್ಬಿಡೋಣ ಅಥವಾ ಅಂಥದ್ದು ವಿಚಾರ ನಾವು ಮಾಡಬಾರ್ದು. ನಾವು ಒಬ್ಬರು ಗರ್ಲ್ ಅದೇವಿ ಅಂದ್ರೆ ನಾವು ಒಬ್ಬರು ಲೇಡಿ ಅದೇವಿ. ಸೊ ನಾವು ಫಿಮೇಲ್ ಇರುವಾಗ ಆ ಫಿಮೇಲನ್ನು ಬದುಕಿಸಿದ ಜವಾಬ್ದಾರಿ ನಮ್ದಿರುತ್ತೆ. ಆಮೇಲೆ ಈಗಿನ ಕಾಲಲ್ಲಿ ಎಲ್ಲ ಫೀಲ್ಡಲ್ಲಿ ಹೆಣ್ಣು ಮಕ್ಕಳು ಮುಂದಿದ್ದಾರೆ. ಸೊ ಇದು ಹೆಣ್ಣು ಗಂಡು ಅಂತ ಭೇದ ಭಾವ ನಾವು ಮಾಡಬಾರ್ದು. ಇದು ನೇಚರಿಂದ ನಮಗೆ ಏನು ಸಿಕ್ಕಿರುತ್ತೆ ಅದರ ಜೊತೆಗೆ ನಾವು ಹೊಂದ್ಕೊಂಡು, ಅದು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ಅದಕ್ಕೆ ಜನನ ನಾವು ಕೊಡಬೇಕು ಅಂತ ಹೇಳಿ ನಂದು ಅನಿಸಿಕೆ. ಅದರ ಜೊತೆಗೆ ಇಲ್ಲಿ ಮೇಡಮ್ ಅವರು ಹೇಳಿದರು, ಅನಾಥಾಶ್ರಮದಿಂದ ಮಗುವಿಗೆ ತಂದು ಸಾಕಬೇಕು. ಇದು ಒಂದು ಒಳ್ಳೆ ವಿಚಾರ. ಯಾಕಂದ್ರೆ ತಾವು ಜನನಿಸಿದ್ದ ಮಕ್ಕಳಿಗೆ ನಾವು ಜವಾಬ್ದಾರಿಯಿಂದ ಎಲ್ಲ ನೋಡ್ಕೋಬಹುದು. ಬಟ್ ಕೆಲವೊಂದು ಮಕ್ಕಳಿದ್ದಾರೆ ಅನಾಥಾಶ್ರಮಲ್ಲಿ, ಅವ್ರಿಗೆ ತಂದೆ ತಾಯಿ ಪ್ರೀತಿ ಸಿಗಲ್ಲ, ಅವ್ರಿಗೆ ಸಾಕಷ್ಟು ಎಲ್ಲ ಸೌಲಭ್ಯಗಳನ್ನು ಸಿಗಲ್ಲ. ಅದರಲ್ಲಿ ಬಹಳಷ್ಟು ಮಕ್ಕಳು ಇರ್ತಾರೆ, ಅವ್ರಿಗೂ ತುಂಬಾ ಟ್ಯಾಲೆಂಟ್ ಇರುತ್ತೆ. ನಾವು ಸ್ವಲ್ಪ ಅದಕ್ಕೆ ನಾವು ಪ್ರಯತ್ನ ಪಟ್ಟು ಅದನ್ನ ನಾವು ಸಹಕರಿಸಿದ್ರೆ, ಅದಕ್ಕೆ ತನ್ನ ಮಗು ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಂಡು ಎಲ್ಲ ಜೀವನದಲ್ಲಿ ನಾವು ಏನೇನ್ ಬೇಕು ಅದನ್ನ ಸೌಲಭ್ಯ ಎಲ್ಲ ಕೊಟ್ಟು ಆ ಮಗುವಿಗೆ ನನ್ನ ಸ್ವಂತ ಮಗು ತರ ನೋಡ್ಕೊಂಡು ಜೋಪಾನ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಆಮೇಲೆ ಇದು ಒಂದು ವಿಶ್ವ ಶಾಂತಿ ಅಂತ ಹೇಳಿ ಆಂಟಿ ಹೇಳಿರೋದು, ಮೇಡಮ್ ಅವರು ಹೇಳಿರೋದು ನಾನು ಒಪ್ತೇನೆ. ಯಾಕಂದ್ರೆ ನಮ್ಮದೇ ಮಗು ಬೇಕು ಅನ್ನೋದ್ರಿಂದ ಈ ಕೆಲವು ಕಾರಣದಿಂದ ಸ್ವಲ್ಪ ಕಪಲ್ಸ್ ಆ ಥರ ಇದ್ದಾರೆ, ಜನಕ್ಕೆ ಮಕ್ಕಳು ಇರಲ್ಲ. ಸೊ ಸಾಕಷ್ಟು ಅಲ್ಲಿ ದುಡ್ಡೆಲ್ಲ ಹಾಕಿ ಡಾಕ್ಟರ್ ಹತ್ರ ಅಡ್ಡಾಡಿ ಅದನ್ನೆಲ್ಲ ಇದನ್ನ ಮಾಡೋದಕ್ಕಿಂತ ಆ ಅನಾಥಾಶ್ರಮ ಮಗುಗೇನು ಒಂದು ಜೀವನ ಸಿಗತ್ತೆ. ತಾಯಿತನ ಅನುಭವಿಸಬೇಕಂತ ವಿಚಾರ ಮಾಡಿದವರು ಯಾವುದೋ ಒಂದು ಮಗು ದತ್ತು ತಗೋಬಹುದು, ದತ್ತು ತಗೊಂಡು ಅನುಭವಿಸ್ಬಹುದು. ತಾಯಿತನ ನೋಡಿ ಸ್ವಂತ ಮಕನ ಅಂದೆಲ್ಲ, ಅಮ್ಮ ಅಜ್ಜಿಯಲ್ಲೂ ಅಮ್ಮ ಬಂತು, ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಅಮ್ಮ, ಎಲ್ಲ ತರ ಎಲ್ಲ ಲೇಡೀಸು ಯಾವುದರಿಲ್ಲ ಯಾವ್ದು ರೀತಿಯಲ್ಲಿ ಅಮ್ಮನೇ. ಅತ್ತೇನು ಒಂದು ಅಮ್ಮನೇ. ಈಗ ನನ್ನ ಗಂಡನ ತಾಯಿನೂ ನನಗೆ ಅಮ್ಮನ ಥರನೇ. ನೋಡಿ ವಿಚಾರ ಮಾಡಿ, ಒಬ್ಬಳು ತಾಯಿ ತನ್ನ ಮಗನಿಗೆ ಒಬ್ಬಳ ಜೊತೆ ಹಂಚಿಕೊಳ್ತಾಳಂದ್ರೆ ಎಷ್ಟು ಕಷ್ಟ ಪಡ್ತಿರ್ಬೇಕು ಅವ್ರ ಮನಸ್ಸು. ಆದ್ರೂ ಮುಂದೆ ಅವಳ ಮಗ ಚೆನ್ನಾಗಿ ಬಾಳ್ಬೇಕು, ಸಂಸಾರದಲ್ಲಿ ಜೀವನದಲ್ಲಿ ಅವನಿಗೊಂದು ಸಂಸಾರ ಇರ್ಬೇಕಂತ ಹೇಳಿ ತನ್ನ ಮಗನ್ನು ಇನ್ನೊಂದು ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿ ದೂರ ಮಾಡ್ತಾಳಕ್ಕೆ. ಮಗನ್ ಪ್ರೀತಿ ಅಷ್ಟೇ ಇರುತ್ತೆ, ಆದ್ರೆ ಬಂದು ಹೆಣ್ಣು ಗಂಡ ನಂದಂತಾನೆ. ಹೆಂಡತಿ ಯಾವಾಗಾರ ಗಂಡನ ಹಂಚ್ಕೋತಾಳ? ಇಲ್ಲ. ಅದು ತಾಯಿದಲ್ಲಿ ಇರೋ ಒಂದು ಸಾಮರ್ಥ್ಯ. ತಾಯಿ ಅಷ್ಟೇ ಹಂಚ್ಕೋಬಹುದು ಮಕ್ಕಳನ್ನ, ಆದ್ರೆ ಹೆಂಡತಿ ಯಾವಾಗ್ಲೂ ಗಂಡನ ಹಂಚ್ಕೊಳ್ಳೋದಿಲ್ಲ. ಅದಕ್ಕೆ ಅತ್ತೆಗೂ ಅದೇ ರೀತಿಯ ಗೌರವ ಪ್ರೀತಿ ತೋರಿಸ್ಬೇಕು. ಅತ್ತೇನು ಅಮ್ಮನ ಸಮಾನೆ. ನನ್ನ ಅತ್ತೇನು ಬಹಳ ಒಳ್ಳೆಯವರಿದ್ದರು, ಅವರಿಗಿಲ್ಲ. ಆದರೆ ಅವರು ಬಹಳ ಪ್ರೀತಿಯಿಂದ ಕಾಳಜಿಯಿಂದ ನನಗೆ ನೋಡ್ಕೊಂಡಿದ್ದಾರೆ. ಅವರು ಎಲ್ಲಿ ಇದ್ರೂ ನಾನು ಅವರಿಗೆ ನಮನ ಮಾಡುತ್ತೇನೆ.
ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವೇ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. 7 ಸ್ವರವು ಸೇರಿ 7 ಬಣ್ಣ ಸೇರಿ 7 ಗಂಟೆಯೊಳಗೆ ಹಾಲು ಸಿಹಿಯುವಾಯಿತು. ನಮ್ಮ ಡೈರಿಯ ಸಮೃದ್ಧ ಹಾಲು 7 ಗಂಟೆಗಳಲ್ಲಿ 300ಕ್ಕೂ ಹೆಚ್ಚು ಸ್ವಾದಿಷ್ಟ ಸಿಹಿಯಾಗಿ ನಿಮ್ಮ ಮುಂದೆ. ಇಂಡಿಯಾ ಸ್ವೀಟ್ ಹೌಸ್, ಟ್ರೆಡಿಷನಲಿ ಕ್ರಾಫ್ಟೆಡ್ ಆರ್ಗ್ಯಾನಿಕ್ ಡೆಲಿಕೇಸಿಸ್. ಹಲೋ ಹಾಯ್ ನಮಸ್ಕಾರ. 9 ಲೈವ್ನಿಂದ ಡಾಕ್ಟರ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಅಲ್ಲಿರುವ ಗಾಯಕಿಯರಿಗೆ ಒಂದು ಸಂತಸದ ಸುದ್ದಿ. 9 ಲೈವ್ನಲ್ಲಿ ಹೊಸದಾಗಿ ಬರ್ತಾ ಇದೆ ಕಾರ್ಯಕ್ರಮ ನಮ್ಮ ದಿಗ್ಗಜರು. ತೆರೆ ಹಿಂದೆ ಇರುವಂಥ ಗಾಯಕಿಯರನ್ನ ತೆರೆ ಮೇಲೆ ತರುವಂಥ ಕಾರ್ಯಕ್ರಮ 9 ಲೈವ್ ಮಾಡ್ತಾ ಇದೆ. ನಿಮ್ಮಲ್ಲಿ ಯಾರಾದರೂ ಸಂಗೀತವನ್ನು ಅಂದರೆ ಹಾಡುಗಾರರು ಇದ್ದರೆ ನಮ್ಮ ಚಾನಲ್ಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರುಗಳನ್ನ ನೋಂದಾಯಿಸಿ. ನಮ್ಮ ದಿಗ್ಗಜರು ಕಾರ್ಯಕ್ರಮ. ಎಲ್ಲರಿಗೂ ಸ್ವಾಗತ. ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊರೋನಾ ಕಷ್ಟದಲ್ಲಿ ನೊಂದವರ ಕೈ ಹಿಡಿದಿದ್ದು ಶ್ರೀ ಸ್ಟಾರ್ ಗೋಲ್ಡ್. ಅದೇ ಬಡ್ಡಿ ಖುಷಿಯಾಗಿ ಕಟ್ಟಿ ಬಂಗಾರವಾಗಿ ಬದಲಾಯಿಸ್ಕೊಳ್ಳಿ. ಕಷ್ಟನೂ ನೀಗುತ್ತೆ, ಬಂಗಾರನೂ ಉಳಿಯುತ್ತೆ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ, ಅದೇ ಬಡ್ಡಿನ ಬಂಗಾರವಾಗಿ ಬದಲಾಯಿಸಿಕೊಳ್ಳಿ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ 9 ಲೈವ್ ವಾಹಿನಿಯಲ್ಲಿ ವಿಭಿನ್ನ ಕಾರ್ಯಕ್ರಮಗಳ ಅನಾವರಣ. ರುಚಿ ಶುಚಿ ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ನಾವು ನಿಮಗೆ ಒದಗಿಸುತ್ತಿದ್ದೇವೆ ಅದ್ಭುತ ವೇದಿಕೆ. ಹೊಸ ಅಡುಗೆ ಮಾಡುವ ಹವ್ಯಾಸ ಹೊಂದಿದ ಮಹಿಳೆಯರಿಗಾಗಿ ಇಲ್ಲಿದೆ ರುಚಿ ಶುಚಿ ಕಾರ್ಯಕ್ರಮ. ಆಸಕ್ತ ಮಹಿಳೆಯರು ಕೂಡಲೇ ಸಂಪರ್ಕಿಸಿ. ಮೊಬೈಲ್ ನಂಬರ್ 8277833999. ಮೇಡಮ್, ತಾವು ಹೇಳುವುದಾದ್ರೆ ಭ್ರೂಣ ಹತ್ಯೆ ಬಗ್ಗೆ? ಭ್ರೂಣ ಹತ್ಯೆ ಬಗ್ಗೆ ಹೇಳುವುದಾದ್ರೆ ಮೇಡಮ್ ಹೇಳ್ದಂಗೆ ಎಷ್ಟೊಂದು ಜನಕ್ಕೆ ಮಕ್ಕಳ ಭಾಗ್ಯ ಇರುವುದಿಲ್ಲ. ಅಂಥವರು ಅಡಾಪ್ಟ್ ಮಾಡ್ಕೋಬಹುದು. ಒಂದು ಭ್ರೂಣ ಹತ್ಯೆ ಅನ್ನೋದು ಈಗ ಗೊತ್ತಾಗದೇನೆ ಬಹಳಷ್ಟು ನಡೀತಾನೆ ಇರ್ತದೆ, ಅದು ನಡೀತಾನೆ ಇದೆ. ಆ್ಯಕ್ಚುಲಿ ಅದೊಂದು ಮರ್ಡರ್ ಇದ್ದಂಗೆ ನನ್ನ ಪ್ರಕಾರ. ಅದು ಭ್ರೂಣ ಹತ್ಯೆ ಅಂತ ಜೀವ ತೆಗೆಯುವುದಂದ್ರೆ ಸಾಮಾನ್ಯವಾದ ಭಾಷೆಯಲ್ಲಿ ಭ್ರೂಣ ಹತ್ಯೆ ಅಂತೀವಿ. ಅದ ಜೀವ ಇರ್ತದೆ ಮಗು ಒಳಗೆ, ಕೈ ಕಾಲು ಮೂಡಿರೋದಿಲ್ಲ ಅಷ್ಟೇ. ಅದ್ರ ಜೀವ ಇದ್ದೇ ಇರ್ತದೆ, ಹಾರ್ಟ್ ಬೀಟ್ಸ್ ಇದ್ದೇ ಇರ್ತದೆ ಮಗುಗೆ. ಅದು ಒಂದು ಮರ್ಡರ್ ಮಾಡ್ದಂಗೆ ಒಂದು ಕೂಸನ್ನು. ಸೊ ಹಾಗಾಗಿ ದಯಮಾಡಿ ಯಾರು ಇಂಥ ಹೀನ ಕೃತ್ಯಕ್ಕೆ ಕೈ ಹಾಕಬೇಡ್ರಿ. ಮಗು ನಿಮಗೆ ಬೇಡ ಅನ್ನೋದಾರೆ ಇವ್ರು ಹೇಳ್ದಂಗೆ ಅನಾಥಾಶ್ರಮಕ್ಕೆ ಅದು ದಾನನೇ. ಅದು ದಾನ ಮಾಡಿದ್ರೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಲೋಕದಲ್ಲಿ. ಅವ್ರು ಅಟ್ಲೀಸ್ಟ್ ತಗೊಂಡು ಮಗುವನ್ನು ತಮ್ಮ ಮಗು ಅಂತ ಹೇಳಿ ಪ್ರೀತಿ ಮಾಡಬಹುದು. ಇದರಿಂದ ಅವರಿಗೂ ಭಾಗ್ಯ ಸಿಗ್ತದೆ. ಈ ಭೂಮಿ ಮೇಲೆ ಬಂದಿದಾರ ದೇವ್ರ ಹೆಂಗೂ ಸಾಕ್ತಾನ ಮಗು. ಅದನ್ನ ಕೊಲ್ಲೋ ಅಧಿಕಾರ ಯಾರಿಗೂ ಇಲ್ಲ. ಒಂದ್ ಮಗು ಹುಟ್ಟಿದ ಮೇಲಾಯ್ತು ಹೆಣ್ಣು ಮಗು ಅಂತ ಹೇಳಿ ಡಸ್ಟ್ಬಿನ್ ಗೆ ಹಾಕ್ತಾರೆ, ಚೀಲದೊಳಗೆ ಸುತ್ತಿ ನಾವ್ ದಿನಾ ನೋಡ್ತೀವಿ ಇದ್ರಲ್ಲಿ ಮೀಡಿಯಾ. ಲಾಸ್, ರೂಲ್ಸ್, ರೆಗ್ಯುಲೇಷನ್ ಸ್ಟ್ರಿಕ್ಟ್ ಮಾಡಿ ಮಾಡ್ತಾರೆ. ಮಕ್ಕಳನ್ನ ಇದ್ರೊಳಗೆ ಗೋಣಿ ಚೀಲದಲ್ಲಿ ಹಾಕಿ ಡಸ್ಟ್ಬಿನ್ ಗೆ ಒಗಿತಾರೆ. ನಾಯಿಗಳು ಬಂದ ಅದನ್ನೆಲ್ಲ ಕಚ್ಚಾಡ್ತಾರೆ. ಇಂಥದೆಲ್ಲ ವಿಡಿಯೋಗಳು ದಿನನಿತ್ಯ ನೋಡ್ತಿರ್ತೀವಿ ನಾವು. ವಿಡಿಯೋ ತೆಗಿಯೋರಿಗೂ ಅದು ಒಂದು ಅದರಿಂದ. ಹಾಗಾಗಿ ಭ್ರೂಣ ಹತ್ಯೆ ಅನ್ನೋದು ಅದಕ್ಕಿಂತ ಮಹಾಪಾಪ ಇನ್ನೊಂದಿಲ್ಲ ಅಂತ ನನ್ಗನ್ಸ್ತದ. ಅಲ್ಲ, ನನ್ ವಿಚಾರದಲ್ಲಿ ತಾಯಿನೂ ಮಾಡ್ಬೇಕಂತ ಮಾಡೋದಿಲ್ಲ. ಅನಿವಾರ್ಯ ಸ್ಥಿತಿಗಳು ಇರಬಹುದು, ಬಟ್ ಅದಕ್ಕೂ ಒಂದು ದಾರಿ ಮಾರ್ಗ ಇರ್ತದೆ. ಇಲ್ಲಾಂದ್ರೆ ಫ್ಯಾಮಿಲಿ ಟಾರ್ಚರ್ ಇರುತ್ತೆ ಅಷ್ಟೇ. ಆದ್ರೆ ತಾಯಿಗೂ ಮನಸ್ಸಾಗೋದಿಲ್ಲ. ಫ್ಯಾಮಿಲಿ ಟಾರ್ಚರ್ ಅಂತ ಹೇಳಿದ್ರು ಅದಕ್ಕೂ ಒಂದ್ ದಾರಿ ಇರ್ತದೆ. ಯಾರೋ ಸಹಾಯಕ್ಕೆ ಬರ್ತಾರೆ. ಅದೇ ಅದು ಸಂಸ್ಥೆಗಳು ಇರ್ತಾವ ಈಗ. ಹೌದೌದೌದೌದೌದು. ಸೊ ಯಾರು NGOಗಳಿದೆ, ಯಾರಾದ್ರೂ ಸಹಾಯಕ್ಕೆ ಬಂದೇ ಬರ್ತಾರೆ. ಕೊನೆ ಪಕ್ಷ ಅಟ್ಲೀಸ್ಟ್ ಒಂದು ಕಂಪ್ಲೇಂಟ್ ಅಂತ ಹೇಳಿ ಕೊಟ್ರೆ ಸಾಕು. ಈ ಭ್ರೂಣ ಹತ್ಯೆನಾರು ಹೆಂಗಾರು ಮಾಡಿ ಅಲ್ಲಿ ಗೋಣಿ ಚೀಲ ಹಾಕಿ ಚೆಲ್ಲುಕ್ಕಿಂತ ಹೋಗಿ ಅನಾಥಾಶ್ರಮಕ್ಕೆ ಕೊಡ್ರಿ ಅಷ್ಟೇ. ಅದು ಕೂಸ್ ಒಂದ್ ಹೊಟ್ಟೆಲ್ ಬಂದಾಗ ಅದು ಫೀಲಿಂಗೇ ಬೇರೆ ಇರುತ್ತೆ. ಅದು ಮಂತ್ಲಿ ಅದ್ರದ್ದು
ಆಕ್ಟಿವಿಟೀಸ್ ಚೇಂಜ್ ಆಗುತ್ತೆ. 6th 7th ಮಂತಿಗೆ ಮೂಮೆಂಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೈತೆ. ನಾವು ಮಾತಾಡೋ ಮಾತಿಗೆ ಅದು ರಿಯಾಕ್ಟ್ ಮಾಡುತ್ತೆ ಕೂಸು. ನಾವು ನಗ್ತಾ ಇದ್ರು ಅದು ಒಂದು ಪುಷ್ ಕೊಡುತ್ತೆ, ಕಾಲಿಲೆ ಒತ್ತುತ್ತೆ, ಇಲ್ಲಾಂದ್ರೆ ಏನೋ ಒಂದು ರಿಯಾಕ್ಷನ್ ಇರುತ್ತೆ. ದಟ್ ಈಸ್ ಅನ್ಎಕ್ಸ್ಪ್ರೆಸಿಬಲ್ ಫೀಲಿಂಗ್ಸ್. ಕಾಲ್ ಮೂಡತ್ತೆ ಹೊಟ್ಟೆ ಮೇಲೆ. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಯಾರ್ಯಾರು ತಾಯಿ ಆಗಿದ್ರ ಅವ್ರಿಗೆಲ್ಲರಿಗೂ. ಮುಂಚೆ ಸಂಜನಾ ಇನ್ನೊಂದು ಮಾತು ಹೇಳಿಕ್ಕೆ ಹೇಳ್ಬೋದು ಮೇಡಮ್. ಮಗು ಒಡಮೂಡಿದೆ ಹೊಟ್ಟೆಯಲ್ಲಿ ಅಂತ ಹೆಣ್ಣಿಗೆ ಗೊತ್ತಾದಾಗ ಆ ಫೀಲಿಂಗೇ ಬೇರೆ ಹೌದು ಹೌದು. ಆದ್ರೆ ಆ ಭ್ರೂಣ ಹತ್ಯೆ ಮಾಡ್ಲಿಕ್ಕೆ ಯಾರು ಫೋರ್ಸ್ ಮಾಡ್ತಾರೆ ಅವ್ರಿಗೆ ಇದು ಫೀಲಿಂಗ್ ಗೊತ್ತಾಗೋದಿಲ್ಲ, ಅವ್ರಿಗೆ ಬರುದಿಲ್ಲ. ಅವ್ರಿಗೆ ಒಂದೇ ಏನ್ ತಲೆಯಲ್ಲಿ ನಮಗ್ ಗಂಡು ಮಗು ಬೇಕು, ಇದು ಒಂದೇ ಇರ್ತದ ಅವ್ರಿಗೆ. ಗಂಡು ಹೆಣ್ಣು ಒಂದು ಭೇದ ಭಾವ ಮಾಡ್ಬಾರ್ದು. ಅದು ನೋಡಿ ಹೊಟ್ಟೆ ಹೇಗೆ ಮುಂದೆ, ಅದು ಬೇರೆ ಟೈಮಲ್ಲಿ ಹೊಟ್ಟೆ ಮುಂದ್ ಬಂದ್ರೆ ಅಯ್ಯೋ ನಾ ದಪ್ಪ ಅದೇನ್, ಆ ಹೊಟ್ಟೆ ಹೆಂಗ್ ಬರ್ತಾ ಇರ್ತಲ್ಲ ಮುಂದೆ, ಅದು ಫೀಲಿಂಗ್ ಇನ್ನು ಬೆಳಿತಾ ಇದೆ ಕೂಸು, ಎಷ್ಟು ದೊಡ್ಡದು ಕಾಣಿಸ್ತದೆ ಅಷ್ಟು ಹ್ಯಾಪಿ ಆಗ್ತೀವಿ ನಾವು, ಖುಷಿ ಆಗ್ತದೆ. ಅದು ಎಷ್ಟು ದೊಡ್ಡದಾಗ್ತದೆ ಅಷ್ಟು ಖುಷಿ ಆಗ್ತದೆ. ಅದು ಫೀಲಿಂಗೇ ಬೇರೆ. ಅದು ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ. ಅದೇ ತಾಯಿತನದ ಮೇನ್ ಫೀಲಿಂಗ್ ಸ್ಟಾರ್ಟ್ ಆಗೋದೇ ಅಲ್ಲೇ. ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಅದೇನೋ ಲೈಕ್ ಫಿಶ್ ಇಸ್ ಮೂವಿಂಗ್ ಇನ್ ದ ವಾಟರ್ ಆ ಟೈಪ್ ಅಲ್ಲಿ ಹೊಟ್ಟೆಲಿ ಅಳಗಾಡ್ತಿರ್ತದೆ. ಅದು ಮೂಮೆಂಟ್, ಸಮಥಿಂಗ್ ಇಸ್ ಮೂವಿಂಗ್ ಫೀಲ್ ಆಗ್ತದೆ. ಅದು ನಂದು ಅನ್ನೋದು ನಮ್ಗೆ ತಾಯಿಗೆ ಬಿಟ್ರೆ ಯಾರಿಗೂ ಆಗೋದಿಲ್ಲ. ಅದು ನಂದು. ಅಂಡ್ 9 months ಇಟ್ ವಿಲ್ ಬಿ ಕ್ಲೋಸ್ ವಿತ್ ಇಟ್ಸ್ ಮದರ್. ಎಲ್ಲರ ಜೊತೆ ಸ್ಥಾನ, ಆಮೇಲೆ ಎಲ್ಲ ತಂದೆ ಜೊತೆನೂ ಅದು ಬಾಳುತ್ತೆ. ಆದ್ರ ಎಲ್ಲಕ್ಕಿಂತ ಜಾಸ್ತಿ 9 months ಅದು ತಾಯಿ ಹೊಟ್ಟೆಲೆ ಇರುತ್ತೆ. ಇಟ್ ಈಸ್ ಮೋರ್ ಅಟ್ಯಾಚ್ಡ್ ವಿತ್ ಮದರ್. 9 months ಎಕ್ಸ್ಟ್ರಾ ಅದು. ನಾವು ಮಾತಾಡ್ತಿರ್ತೇವಲ್ಲ, ಅದು ಮಗುವಿಂದ ಆಕ್ಚುಲಿ ನನಗನ್ಸಿದ ಮಟ್ಟಿಗೆ ನಮ್ಮ ಹೊಟ್ಟೆಯಲ್ಲಿದ್ದ ಮಗುಗೆ ಸ್ವಲ್ಪ 8 ತಿಂಗಳ ಹಿಂಗೆ ಆದ ಕೂಡಲೇ ಅವ್ರಿಗೆಲ್ಲ ಜ್ಞಾನ ಬಂದಿರುತ್ತೆ. ಅದೆಲ್ಲ ಪೂರಾ ಮಗು ಥರನ ಮೂಡಿರುತ್ತೆಲ್ಲ. ನನಗನ್ಸಿದ ಫೀಲಿಂಗ್ ಆ ಮಕ್ಕಳಿಗೆ ನಾವು ಮಾತಾಡಿದ ಸೇದ ನಮಗೆ ರಿಯಾಕ್ಟ್ ಮಾಡುತ್ತೆ. ಅದು ಕಾಲು ಬಡ್ದು ಹೊಟ್ಟೆಯಲ್ಲಿ ಅದನ್ನ ನಮಗೆ ನಾವು ಕೇಳ್ಕೊಂಡಿದ್ದೇವೆ. ಅಮ್ಮ ನೀನ್ ಹೇಳುದೆಲ್ಲ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿ ಅದು ನಮಗೆ ಅದ ರಿಯಾಕ್ಷನ್ ಕೊಡುತ್ತೆ. ಕಾಲು ಬಡದು ಬಸ್ರಿ ಹೆಣ್ಮಕ್ಳಿಗೆ ಗರ್ಭ ಸಂಸ್ಕಾರ ಅಂತ ಹೇಳಿ ಮಾಡೋದು. ಒಳ್ಳೆ ಸಂಸ್ಕಾರ ತಾಯಿಯ ಹೊಟ್ಟೆ ಒಳಗೆ ಶುರು ಆಗುತ್ತೆ. ಅದೆಲ್ಲ ಆಯ್ತು ಮೇಡಮ್. ಅಲ್ಲ, ಆ ಮಗುವಿನ ಹೆಸರು ಹೇಳಿ ವೆರೈಟಿ ತಿಂತೀವಲ್ಲ, ಅದು ತಾಯಿತನದ ಫೀಲಿಂಗ್. ಅದು ಇನ್ನೂ ಸ್ಪೆಷಲ್. ಇನ್ನೊಂದು ಮಾತು ಹೇಳಕ್ ಬಯಸ್ತಿದ್ದೇನೆ. ಅದಕ್ಕೆ ಹೊಟ್ಟೆಯೊಳಗೆ ಮಗು ಬಂದ ತಕ್ಷಣ ಮಗು ನಾವು ಜನ್ಮ ಕೊಡುವ ತನಕನೂ ಆಯ್ತು, ಎಲ್ಲ ಹೆಣ್ಮಕ್ಳು ಎಲ್ಲ ತಾಯಂದಿರು ಅಂದ್ರೆ ಈಗ ಫಸ್ಟ್ ಟೈಮ್ ಏನು ಜನ್ಮ ಕೊಡ್ತಿರ್ತಾರಲ್ಲ, ಹೊಟ್ಟೆಯಲ್ಲಿ ಮಗು ಬಂದಿದೆ ಅಂತ ಅನ್ನೋ ತಕ್ಷಣ ನೀವು ಅಂತ ಇಂಥದ್ದೇನು ವಿಚಾರ ಮಾಡಬಾರ್ದು. ನಾರ್ಮಲ್ ಆಗಿರ್ಬೇಕು. ಒಂದು ದೇವರದ ಭಜನೆ ಆಗಲಿ, ಮಂತ್ರ ಆಗಲಿ, ಅಂದ್ರೆ ಚಲೋ ವಿಚಾರಗಳನ್ನು ಮಾತಾಡ್ಬೇಕು, ಚಲೋ ವಿಚಾರಗಳನ್ನು ಕೇಳಬೇಕು. ಗಾಂಧೀಜಿಯವರ 3 ತತ್ವಗಳನ್ನು ಇಲ್ಲಿ ಉಪಯೋಗಿಸ್ಬೇಕು. ಅಲ್ಲ, ಚಲೋ ವಿಚಾರ, ಚಲೋ ಫುಡ್ ಪದಾರ್ಥನೂ ತಗೋಬೇಕು. ನಾವು ಏನು ತಗೊಳ್ತೇವಲ್ಲ ಅದರ ಆಹಾರದ ಪೌಷ್ಟಿಕದ ಪರಿಣಾಮ ನಮ್ಮ ಮಗುವಿನ ಮೇಲೆ ಬೀಳುತ್ತೆ. ನಮ್ಮ ಮಗುನು ಸುರಕ್ಷಿತವಾಗಿರ್ಬೇಕು, ನಾವು ಸುರಕ್ಷಿತವಾಗಿ ಇರಬೇಕಂದ್ರೆ ನಾವು ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ನಾವು ಪಾಲಿಸಬೇಕು. ನಿಯಮಗಳು ಇರ್ತಾವಲ್ಲ, ಅವ್ರು ದೊಡ್ಡವ್ರು ಹಿರಿಯರು ಹೇಳಿದಾಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಅವರೆಲ್ಲ ಏನು ಹೇಳ್ತಾರಲ್ಲ ಅದನ್ನು ಕರೆಕ್ಟಾಗಿ ಪಾಲಿಸಿ ನಿಮಗೂ ಪ್ರಾಬ್ಲಮ್ ಬರೋಂಗಿಲ್ಲ, ಆ ಮಗುವಿಗೂ ಆರಾಮಿರುತ್ತೆ, ನೀವು ಆರಾಮಿರ್ತೀರ, ಮಕ್ಕಳಿಗೂ ಒಳ್ಳೆತನದ ಒಂದು ಸುಖ ಸಿಗುತ್ತೆ. ಅಲ್ಲ, ಇದೆಲ್ಲ ಖರೆ. ತಾಯಿತನದ ಇನ್ನೊಂದು ಸ್ಪೆಷಾಲಿಟಿ ಅಂದ್ರೆ ವೆರೈಟಿ ಆಫ್ ಫುಡ್ ಸಿಗುತ್ತೆ. 9 ತಿಂಗಳ ಆ ಮಕ್ಕ ಎಲ್ಲ ಆಸೆ ಆಗಿದೆ ಅಂತ ಹೇಳೋದು, ಮಗುನ ಹೆಸರು ಹೇಳೋದು, ತಿನ್ನೋದು. ಇದೆಲ್ಲರೂ ಅನುಭವಿಸಿರ್ತಾರೆ ತಾಯಿತನದ ಸ್ಪೆಷಲ್. ಅಲ್ಲ, ವಿಚಾರ ಮಾಡಿ, ತಾಯಿಗೆ ಮಗು ಬರೋ ಮೊದ್ಲೇ ಎಲ್ಲ ವೆರೈಟಿ ಎಂಜಾಯ್ಮೆಂಟ್ ಮಾಡಿಸ್ತೈತೆ. ಅಂದ್ರ ಎಷ್ಟು ಹತ್ರ ಮಗು ತಾಯಿಗೆ ಅಂತ ಹೇಳಿ ಎಲ್ಲ ನಿಜ ಮೇಡಮ್. ನೀವು ಹಿರಿಯರಾಗಿ ನಿಮಗೆ ಕೇಳ್ತೇನೆ, ಮಗಳಿರ್ಲಿ ಸೊಸೆ ಇರ್ಲಿ, ಹೌದು, ಗರ್ಭಿಣಿ ಆದ ಕೂಡಲೇ ಪರಿವಾರದ ಎಷ್ಟು ಕರ್ತವ್ಯ ಇರುತ್ತೆ ಅವಳಿಗೆ ನೋಡ್ಕೊಳ್ಳೋದು. ನಾವು ಮಗಳಾಗ್ಲಿ ಸೊಸೆ ಆಗ್ಲಿ ನಾ ಮಾತ್ರ ಇವತ್ತೇನು ಬೇರೆ ಮಾಡಿ ತಿಳ್ಕೊಂಡಿಲ್ಲ. ನನ್ನ ಮಗಳಿಗೆ ಎಷ್ಟು ಆರಾಮಾಗಿ ಚೆನ್ನಾಗಿ ಅವಳಿಗೆಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟು, ಮಗಳಿಗೆ ಹೇಗೆ ರೆಸ್ಟ್ ಕೊಡ್ತಿದ್ದೆ, ಮಗಳಿಗೆ ಏನು ಇದು ಫುಡ್ ತಿನ್ನಬಾರ್ದು, ತಿನ್ನು, ಇದು ಆರಾಮಾಗಿ ಇರು ನೀನು ಅಂತ ಎಲ್ಲ ಏನು ಕಾಳಜಿ ತೊಗೊಳ್ತಿದ್ದೆಲ್ಲ, ನನ್ನ ಸೊಸಿಗೂ ನಾನು ಹಾಗೆ ತೊಗೊಂಡಿದ್ದೇನೆ. ಮಗಳು ಬೇರೆಲ್ಲ, ಸೊಸಿ ಬೇರೆಲ್ಲ. ಯಾಕಂದರೆ ನಮ್ಮ ಮಗಳಿಗೆ ನಾವು ಹೇಗೆ ಮತ್ತೊಬ್ಬರ ಮನೆಗೆ ಕೊಟ್ಟಿರ್ತೇವಲ್ಲ, ಇನ್ನೊಬ್ಬರ ಮಗಳು ಕೂಡ ನಮ್ಮ ಮನೆಗೆ ಹಾಗೆ ಬಂದಿರ್ತಾಳೆ. ಅದಕ್ಕೆ ನಾವು ಸೊಸಿಗೆ ನಮಗೆ ಹೀಗೆ ಆಗಿದೆ, ಮಗುವಿಗೆ ಜನ್ಮ ಕೊಡೋಳಿದ್ದಾಳೆ ಅಂದಾಗ ನಾವು ಫಸ್ಟ್ ಏನು ಮಾಡ್ತೇವೆ ಅಂದರೆ ಅವಳಿಗೆ ನಾವು ದವಾಖಾನೆ ಕರ್ಕೊಂಡೋಗಿ ತೋರಿಸಿ, ಡಾಕ್ಟ್ರ್ ಹೇಗೆ ಹೇಳ್ತಾರಲ್ಲ ಆ ಥರ ನಮ್ಮ ಸೊಸೆಗೆ ನಾವು ನೋಡಿಕೊಂಡು ಅವಳಿಗೆ ಎಲ್ಲ ಥರದ ಅನುಕೂಲ ಮಾಡಿಕೊಂಡು ಅವ್ರಿಗೆ ಪರವಾರದಿಂದ ಸೌಲಭ್ಯವನ್ನು ಕೊಟ್ಟು ಎಲ್ಲ ಥರದ ಅವ್ರಿಗೆ
ಫುಡ್ಗಳನ್ನು ಕೊಟ್ಟು ಅವಳಿಗೆ ಸುರಕ್ಷಿತವಾಗಿ ನಾವು ನೋಡ್ಕೊಳ್ತೇವೆ. ಡಿಲಿವರಿ ಆಗುವವರೆಗೂ ಅವ್ರಿಗೆ ಕರೆಕ್ಟಾಗಿ ನೋಡಿಕೊಂಡು ಅವ್ರಿಗೆ ಡಿಲಿವರಿ ಆದಮೇಲೂ ಅದು ಮತ್ತೆ ಬೇರೆ ಅದು ನೆಕ್ಸ್ಟ್ ಪಾರ್ಟ್ ಅದು. ಅಲ್ಲಿ ತನಕ ಮಗಳಿಗಾಗಲಿ ಸೊಸೆಗಾಗಲಿ ಡಿಲಿವರಿ ಆದಮೇಲೆ ಆಯ್ತು, ಡಿಲಿವರಿ ಮೊದಲು ಆಯ್ತು, ಕರೆಕ್ಟಾಗಿ ಮಗಳು ಬೇರಲ್ಲ ಸೊಸೆ ಬೇರಲ್ಲ. ನಮ್ಮ ಅನಿಸಿಕೆ ಮಾತ್ರ ಇಷ್ಟೇ, ಭೇದ ಭಾವ ಮಾಡಬಾರ್ದು. ತಾಯಿ ಆಗ್ತೋ ಹೆಣ್ಣು ಹೆಣ್ಣೆ ಅಲ್ಲ, ಹೆಣ್ಣಿನ ಏನ್ ಪ್ರಾಬ್ಲಮ್ ಇರುತ್ತೆ ಅಲ್ಲ ಹೆಣ್ಣಿಗೆ ಗುರುತಾಗ್ಬೇಕಲ್ಲ ಅದು. ನಿಜ. ಹೀಗೆ ಮೇಡಮ್, ಈಗ ನಿಮ್ಮ ಮಕ್ಕಳು ಕಾಲೇಜ್ಗೆ ಹೋಗ್ತಿದ್ದಾರೆ, ಟೀನೇಜ್ ಮುಗಿದು ಈಗ ದೇ ಮೈಟ್ ಬಿ 20+ ಅಲ್ಲ, ನಿಮ್ಗೆ ಅನುಭವ, ಈಗ ಇರುವ ಅನುಭವ ಏನು? ಮೀನ್ಸ್ ಹೌ ನೀವು ಅವ್ರ ಜೊತೆ ಹೇಗಿರ್ತೀರಾ ಈಗ? ಆಮೇಲೆ ಹೊರಗಿನ ವಾತಾವರಣ ನಿಮಗೆಲ್ಲ ಗುರುತು ಹೇಗಿದೆ ಅಂಥೇಳಿ, ತಾಯಿಯಾಗಿ ಅವರಿಗೆ ಈ ಸಮಯದಲ್ಲಿ ನೀವು ಅವರಿಗೆ ಏನು ಯಾವ ರೀತಿಯಾಗಿ ಸಜೆಷನ್ ಕೊಡ್ತೀರಾ, ಯಾವ ರೀತಿಯಾಗಿ ಅವರಿಗೆ ಪ್ರೋತ್ಸಾಹ ಮಾಡ್ತೀರಾ, ಅದರ ಬಗ್ಗೆ ಹೇಳೋದಾದರೆ? ಮಕ್ಕಳ ಜೀವನದಲ್ಲಿ ಪ್ರತಿಯೊಂದು ಅವಸ್ಥೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅವರು ಚಿಕ್ಕವರು ಇರುವಾಗ, ಪ್ರೀ ಸ್ಕೂಲಲ್ಲಿ ಇರುವಾಗ ಅವ್ರದ್ದು ಮೈಂಡ್ ಬೇರೆ ಇರುತ್ತೆ. ಆಮೇಲೆ ಅವರು ಟೀನೇಜ್ಗೆ ಬರ್ತಾರೆ, ಅಡೋಲೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅವ್ರಿಗೆ ನಾವು ಈಗ ಟಚ್ ಮಾಡಿದ್ರು ಕೂಡ ಅವ್ರಿಗೆ ಒಂಥರ ಇರಿಟೇಟ್ ಆಗುತ್ತೆ. ನಾವು ತಾಯಿಯಾಗಿ ಇದ್ರೂ ಕೂಡ ಈಗ ನಾವು ಪಾಪು ಇರುವಾಗ ಅವ್ರಿಗೆ ಹತ್ರ ತಗೊಂಡು ಮುದ್ದು ಮಾಡ್ತೇವಿ, ಅವ್ರಿಗೆ ಮುದ್ದು ಮಾಡಿದಾಗೆ ಕಿಸ್ ಕೊಡ್ತೇವೆ. ಅದನ್ನೆಲ್ಲ ಸೇರಲ್ಲ. ಅಡೋಲೆನ್ಸಸ್ಗೆ ಬಂದಿದಾಗ ಅವರು ನಮ್ಮನ್ನು ನೋಡಿ ಅವ್ರಿಗೆ ನಮ್ಮ ಬಗ್ಗೆ ಪ್ರೀತಿ ಇರುತ್ತೆ, ಬಟ್ ನಾವು ಟಚ್ ಏನ್ ಮಾಡ್ತೇವೆ, ಸ್ಕಿನ್ ಟು ಸ್ಕಿನ್ ಟಚ್ ಅಥವಾ ಮುದ್ದು ಮಾಡೋದು, ಕ್ರೂಷಿಯಲ್ ಏಜ್, ದಟ್ ಈಸ್ ಅ ವೆರಿ ಕ್ರೂಷಿಯಲ್ ಏಜ್. ಆಕ್ಚುಲಿ 12 to 16 ಐ ಥಿಂಕ್ ಸೊ ಅಲ್ಲ, 12 to 16 ಬಾ ಕ್ರೂಷಿಯಲ್ ಏಜ್. ಅವು ಮಕ್ಕಳು ಸ್ವಲ್ಪ ಹೆಸಿಟೇಟ್ ಮಾಡ್ತಾವೆ. ಸೊ ಇನ್ನೊಂದು ಏನಂದ್ರೆ ಅಂತ ಸಮಯದಲ್ಲಿ ನಾವು ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಅಥವಾ ನಾವು ಅವ್ರಿಗೆ ಪದೇ ಪದೇ ನೀನು ಪಾಪು ಇರುವಾಗ ನನ್ನ ಹತ್ರ ಬರ್ತಿದ್ದಿ, ಈಗ ನೀನು ನನ್ನ ಹತ್ರ ನೀವು ಬರಲ್ಲ, ಆ ಥರ ಪದೇ ಪದೇ ಹೇಳಿ ಅವ್ರಿಗೆ ನಾವು ಟಾರ್ಚರ್ ಮಾಡಬಾರ್ದು. ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅವ್ರದ್ದು ಬಾಡಿನಲ್ಲಿ, ಅವ್ರ ಶರೀರನಲ್ಲಿ, ದೇಹದಲ್ಲಿ ಏನೇನು ಬದಲಾವಣೆ ಆಗ್ತಾ ಇರುತ್ತೆ, ಹಾರ್ಮೋನ್ ಲೆವೆಲ್ ಚೇಂಜ್ ಆಗ್ತಾ ಇರುತ್ತೆ, ಅದನ್ನ ನಾವು ತಿಳ್ಕೋಬೇಕು. ಅದರ ಜೊತೆಗೆ ಮಕ್ಕಳು ಈಗಿನ ಕಾಲಲ್ಲಿ ಬರ್ಡೇಸ್ ಎಲ್ಲ ಮಾಡ್ಲಿಕ್ಕೆ ಹೊರಗಡೆ ಹೋಗೋಣ ಅಂತ ಹೇಳಿ ತಾಯಿ ಹತ್ರ ತಂದೆ ಹತ್ರ ದುಡ್ಡೆಲ್ಲ ಕೇಳ್ತಾರೆ. ಈಗ ಹಳೆ ಕಾಲದಲ್ಲಿ ಹೆಂಗಿತ್ತು ಅಂದ್ರೆ ಬರ್ಡೇಸ್ ಎಲ್ಲ ಮನೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ, ಕೇಕ್ ಎಲ್ಲ ತಗೊಂಡ್ ಬಂದು ಅವ್ರ ಫ್ರೆಂಡ್ಸ್ಗಳಿಗೆ ಎಲ್ಲ ಕರೆದು, ತಾಯಂದಿರಿಗೆ ಎಲ್ಲರಿಗೆ ಕರೆದು ಬರ್ಡೇಸ್ ಎಲ್ಲ ಮಾಡ್ತಿದ್ವಿ. ಬಟ್ ಅವ್ರಿಗೆ ಈಗ ಸ್ಪೇಸ್ ಬೇಕು ಅಂತ ಹೇಳಿ ಅವರು ಹೋಟೆಲ್ಗೆ ಹೋಗ್ತೇವಿ, ದುಡ್ಡು ಕೊಡು ಅಂತ ಹೇಳ್ತಾರೆ. ಸೊ ಇಲ್ಲಿ ನಂದು ಎಲ್ಲರಿಗೂ ಒಂದು ಸಲಹೆ ಅಂದ್ರೆ, ನಾವು ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ತಿಳಿಸಿ ಹೇಳಬೇಕು, ಹೊರಗಡೆ ಹೋಗಿ ನೀವು ಪಾರ್ಟಿ ಮಾಡೋದ್ರಿಂದ ಏನಾಗುತ್ತೆ, ಮನೆಯಲ್ಲಿ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ. ಇಲ್ಲಿ ನಿಮಗೆ ಎಲ್ಲರಿಗೆ ಹಂಗೆ ಅನಿಸ್ಬೋದು, ನಂದು ವಿಚಾರಗಳು ಹಳೆ ವಿಚಾರ ಇದೆ ಅಂತ ಹೇಳಿ. ತಾಯಿ ವಿಚಾರ ಹಳೆ ಯಾವಾಗ್ಲೂ ಇರುವುದಿಲ್ಲ, ಅದು ಫ್ರೆಶ್ ಇರುತ್ತೆ. ಆಮೇಲೆ ನೀವು ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಟ್ಟಿದ್ದೀರಾ? ನಾನು ನನ್ನ ಮಕ್ಕಳಿಗೆ ನಿಜವಾಗ್ಲೂ ನಿಮ್ಗೆ ಹೇಳ್ತೇನೆ, 2020ನಲ್ಲಿ ನನ್ನ ಮಕ್ಕಳು PUC 2ದಲ್ಲಿ ಇದ್ರು. ಅವಾಗ ಕರೋನಾ ಟೈಮ್, ಆ ಟೈಮಲ್ಲಿ ಕೋವಿಡ್ ಬಂದಿದಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಸೊ ಫಸ್ಟ್ ಮೊಬೈಲ್ ನಾನು ಅವ್ರಿಗೆ ಕೊಟ್ಟಿರೋದು ಸ್ಮಾರ್ಟ್ ಫೋನ್ ಇನ್ 2020 ವೆನ್ ದೇ ವೇರ್ ಇನ್ PUC 2. ಅದೇ ಆಕ್ಚುಲಿ ಹಾಳು ಮಾಡ್ತಿರೋದು ಮಕ್ಕಳಿಗೆ. ಅಲ್ಲಿ ತನಕ ನಾನು ಮಕ್ಕಳಿಗೆ ಬರೀ ಒಂದು ಸಾದಾ ಮೊಬೈಲ್ ಇತ್ತು. ವೈ? ಬಿಕಾಸ್ ನಾನು ವರ್ಕಿಂಗ್ ವುಮೆನ್ ಅದೀನಿ, ನಾನು ನಿಮ್ಗೆ ಹೇಳಿದೆ ನಾನು ಪ್ರಿನ್ಸಿಪಲ್ ಆಗಿ ವರ್ಕ್ ಮಾಡ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಒಂದು ಮೊಬೈಲ್ ಬೇಕು, ಆ ಉದ್ದೇಶದಿಂದ ಒಂದು ಮೊಬೈಲ್ ಕೊಟ್ಟಿದೆ. ಸೊ ಏನಾದರೂ ಮೆಸೇಜ್ ಇದ್ರೆ ಅವ್ರು ತಿಳಿಸ್ಬೋದು ಅಂತ ಹೇಳಿ. ಸ್ಮಾರ್ಟ್ ಫೋನ್ ಮಕ್ಕಳಿಗೆ ತುಂಬ ಕೆಡಿಸ್ತದೆ. ಸೊ ಅದನ್ನು ಟೈಮ್ ವೇಸ್ಟ್ ಮಾಡಲಿಕ್ಕೆ ಮಕ್ಕಳಿಗೆ ಕೊಡಬೇಡಿ. ಅದ್ರ ಜೊತೆಗೆ ನಾವು ಮಕ್ಕಳಿಗೆ ವ್ಯಾಲ್ಯೂ ಆಫ್ ಮನಿ ನಾವು ತಿಳಿಸ್ಬೇಕು. ನಾನು ನಿಮಗೆ ಹೇಳ್ತಾ ಇರೋದು ಏನಂದರೆ, ಬರ್ಡೇ ಪಾರ್ಟೀಸ್ ಎಲ್ಲ ಹೊರಗಡೆ ಹೋಗಿ ಮಾಡ್ತೇನೆ ಅಂತ ಮಕ್ಕಳು ಹೇಳ್ತಾರೆ. ಸೊ ಅಲ್ಲಿ ಅವ್ರದ್ದು ಯಾವ ಫ್ರೆಂಡ್ಸ್ ಇದ್ದಾರೆ, ಯಾರ ಜೊತೆ ಅವರು ಕೂಡ್ತಾರೆ, ಹೇಳ್ತಾರೆ, ಏನು ಮಾತಾಡ್ತಾರೆ, ಅದು ಪ್ರತಿಯೊಂದು ನಮಗೆ ಗೊತ್ತಾಗಲ್ಲ. ಸೊ ಸಮ್ಟೈಮ್ಸ್ ಇಟ್ ಈಸ್ ಓಕೆ, ಬಟ್ ನಾವು ಫ್ರೀಯಾಗಿ ಅವ್ರ ಜೊತೆ ನಾವು ಚರ್ಚಾ ಇದರ ಬಗ್ಗೆ ನಾವು ಮಾಡಬೇಕು. ಕಮ್ಯುನಿಕೇಷನ್ ನಮ್ಮದು ಪ್ರಾಪರ್ ಇರಬೇಕು. ಅದನ್ನು ಇರಲಿಕ್ಕೆ ಈಗ ಸಮ್ಟೈಮ್ಸ್ ಏನಾಗುತ್ತೆ, ಮಕ್ಕಳು ನಮ್ಮ ಜೊತೆಗೆ ಬಂದು ಮಾತಾಡುವಾಗ ಒಂದು ಮಾತು ಅವ್ರದ್ದು ಅಥವಾ ಒಂದು ವಿಚಾರ ನಮಗೆ ಇಷ್ಟ ಆಗಿಲ್ಲ ಅಂದ್ರೂ ನಾವು ಫಸ್ಟ್ ಶಾಂತಾಗಿ ನಾವು ಅದನ್ನು ಕೇಳಬೇಕು, ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಆಮೇಲೆ ಅದಕ್ಕೆ ನಾವು ರೂಡಾಗಿ ಬಿಹೇವಿಯರ್ ಮಾಡಲಾರ್ದು ಮಕ್ಕಳ ಜೊತೆಗೆ ಚರ್ಚಿಸಿ ಯಾವುದು ಕೆಟ್ಟದು ಯಾವುದು ಒಳ್ಳೇದು ಅಂತ ಹೇಳಿ ಅವ್ರಿಗೆ ನಾವು ತಿಳಿಸಿ ಹೇಳಬೇಕು. ಈಗ ಆಲ್ ಆಫ್ ಅ ಸಡನ್ ನಾವು ಅವ್ರ ಮೇಲೆ ನಾವು ಸಿಟ್ಟು ಮಾಡಿದ್ವಿ ಅಂದರೆ ಏನಾಗುತ್ತೆ ಅಂದರೆ, ಮಕ್ಕಳು ಇನ್ಮೇಲೆ ನಮಗೆ ಏನೂ ಹೇಳೋದಿಲ್ಲ, ಎಲ್ಲ ಮುಚ್ಚಿಡ್ತಾರೆ. ಒಂದ್ ಗಂಡು ಒಂದು ಹೆಣ್ಣು ಇಬ್ರಿಗೂ ಬೇರೆ ಬೇರೆ ರೀತಿಯಲ್ಲೇ ಹೇಳ್ತೀರಾ, ಏನ್ ಇಬ್ರಿಗೂ ಕೂಡಿ ಒಂದೇ ರೀತಿಯಲ್ಲ ಹೇಳ್ತೀರಾ? ಆಕ್ಚುಲಿ ಟಿಲ್ ಏಜ್ ಆಫ್ 5, 6 ಬೋತ್ ವೇ ಸೇಮ್, ಇಬ್ರು ಜೊತೆಯಲ್ಲಿ ಕುಂದ್ರೋದು ಹೇಳೋದು ಆ ಥರ ಇತ್ತು. ಬಟ್ ಗ್ರ್ಯಾಜುಯಲಿ ನಾನು ಅದನ್ನು ಸೆಪ್ರೇಟ್ ಮಾಡಿದೆ. ವೈ? ಬಿಕಾಸ್ ಅವರು ಇಬ್ರು ಟ್ವಿನ್ಸ್ ಆಗಿ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳಿದಾಗ. ಹೌದು. ಸೊ ಜೊತೆಯಲ್ಲಿ ಬೆಳೆದು ಒಂಥರ ಇಂಡಿವಿಜುವಲಿಟಿ ಅವ್ರದ್ದು ಡೆವಲಪ್ ಆಗೋದಿಲ್ಲ. ಹೌದು. ಸೊ ಅವ್ರದ್ದು ವ್ಯಕ್ತಿಮತ್ವ ಏನಿದೆ, ಅವ್ರದ್ದು ಪರ್ಸನಾಲಿಟಿ ಏನಿದೆ, ಇಂಡಿವಿಜುವಲ್ ಆಗಿ ಡೆವಲಪ್ ಆಗಬೇಕು ಅಂದ್ರೆ
ನಾನು ಇಬ್ಬರಿಗೆ ನಾನು ಡಿಫ್ರೆಂಟಾಗಿ ಸ್ವಲ್ಪ ಇದನ್ನು ಮಾಡಿ ನಿನಗೆ ಈ ಥರ ಅಂದ್ರೆ ಇಬ್ರದ್ದು ಚಾಯ್ಸ್ ಲೈಕ್ ಡಿಸ್ಲೈಕ್ ಟೋಟಲಿ ದೇ ಆರ್ ಡಿಫ್ರೆಂಟ್. ಓಕೆ, ಇವನ್ ದೇ ಆರ್ ಟ್ವಿನ್ಸ್, ಡಿಫ್ರೆಂಟ್. ಓಕೆ, ಸೊ ಅದು ತಿನ್ನೋ ವಿಷಯ ಆಗಲಿ ಅಥವಾ ಒಂದು ವಸ್ತುಗಳನ್ನು ನಾನು ತೋರಿಸಿ ಅವ್ರಿಗೆ ಏನೋ ಅದರ ಬಗ್ಗೆ ನಾನು ಕೇಳಿದಾಗೆ ಇಬ್ರದ್ದು ಅಭಿಪ್ರಾಯ ಅದಕ್ಕೆ ಬೇರೆ ಬೇರೆ ಇರುತ್ತೆ. ಸೊ ಆವಾಗ ನಾವು ಅದನ್ನು ರೆಸ್ಪೆಕ್ಟ್ ಕೊಟ್ಟು ಮಕ್ಕಳಿಗೆ ಇಬ್ರಿಗೆ ನಾನು ಅರ್ಥ ಮಾಡಿಕೊಂಡು ಅವ್ರ ತಕ್ಕ ಅವ್ರಿಗೆ ನಾನು ತಿಳಿಸಿ ಹೇಳಿರ್ತೀನಿ. ಸೊ ನನಗೆ ಅನ್ಸುತ್ತೆ ಮಕ್ಕಳ ಜೊತೆಗೆ ನಾವು ಯಾವುದೋ ವಿಷಯ ಆಗಲಿ ನಾವು ಚರ್ಚೆ ಮಾಡಬೇಕು, ಅವ್ರಿಗೆ ಟೈಮ್ ಕೊಡಬೇಕು. ಟೈಮ್ ಅಂತ ಹೆಂಗೆ ಸಣ್ಣ ಮಕ್ಕಳು ಇರುವಾಗ ಹೆಂಗೆ ಕೊಡ್ತೇವೆ ಅದೇ ಥರ ದೊಡ್ಡವ್ರ ಮಕ್ಕಳಿಗೆ ನಾವು ಟೈಮ್ ಕೊಡಬೇಕು. ಅವ್ರ ಜೊತೆ ಪ್ರತಿಯೊಂದು ನಾವು ಚರ್ಚೆ ಮಾಡಬೇಕು, ಕೆಟ್ಟದ್ದು ಒಳ್ಳೇದು ಹೇಳಬೇಕು. ಆಮೇಲೆ ಅವ್ರ ಫ್ರೆಂಡ್ಶಿಪ್ ಯಾರ ಜೊತೆ ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಅದನ್ನು ನಾವು ಎಲ್ಲ ತಿಳ್ಕೊಂಡು ಅದರ ಬಗ್ಗೆ ನಾವು ಸಲಹೆ ಎಲ್ಲ ಕೊಡಬೇಕು ಅವ್ರಿಗೆ. ಆಮೇಲೆ ಪ್ರತಿಯೊಂದಕ್ಕೂ ನಾವು ಅವ್ರಿಗೆ ಇಲ್ಲ ಅಂದ್ರೂ ಅದು ನಡೆಯಲ್ಲ. ಈಗಿನ ಕಾಲ ಆಧುನಿಕತೆ ಏನಿದೆ, ಮಾಡರ್ನಿಸಮ್ ಏನಿದೆ, ಅದಕ್ಕೂ ನಾವು ಸ್ವಲ್ಪ ಹೊಂದ್ಕೋಬೇಕು. ಅವಾಗ ಮಕ್ಕಳನ್ನು ನಮ್ಮ ಮಾತನ್ನು ಕೇಳ್ತಾರೆ. ಹೌದೌದು ಮೇಡಮ್, ನಿಮಗೆ 7 ವರ್ಷದ ಮಗಳಿದ್ದಾಳ ಅಂದ್ರೆ ಈಗ ನೀವು ನಿಮ್ಮ ಚಿನಕುರುಳಿ ಬಗ್ಗೆ ಏನು ಹೇಳಕ್ ಬಯಸ್ತೀರಾ? ಅವ್ರ ಆಟ ಪಾಠ, ಅವಳು ಹೇಗಿದ್ದಾಳೆ, ನಿಮ್ಗೆ ಹೇಗೆ ಅನ್ನಿಸ್ತೆ ಅವಳ ಜೊತೆ? ನನ್ನ ಮಗಳು ಭಯಂಕರ ಹೈಪರ್ ಆಕ್ಟಿವ್ ಇದ್ದಾಳೆ. ಅವಳು ಬೆಳಗ್ಗೆ ಎದ್ದಾಗಿಂದ ಮಲಗೋ ತನಕ ಅವಳು ಆಕ್ಟಿವೇ ಇರ್ತಾಳೆ. ಅವಳು ಪ್ರತಿ ಸರ್ತಿನ ಅವಳಿಗೆ ಅಮ್ಮ ಬೇಕು ಇಲ್ಲ ಅಪ್ಪ ಬೇಕು. ಆಕ್ಚುಲಿ ಅವಳು ಅಪ್ಪನ ಮಗಳು. ಈಗಿನ ಕಾಲದಲ್ಲಿ ಹಾಗಾಗಿ ಎಲ್ಲಾ ಮಕ್ಕಳು ಅಪ್ಪನ ಮಕ್ಕಳೇ. ಇಬ್ರು ನಾವು ವರ್ಕಿಂಗ್ ಇರೋದ್ರಿಂದ ಮನೇಲಿ ಮತ್ತೆ ಯಾರು ಇಲ್ಲದೆ ಇರೋದ್ರಿಂದ ಅವಳು ಹೊರಗಿನ ಒಂದು ಇದಕ್ಕೆ ಮತ್ತೆ ನಮ್ಮ ಲೈಫಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾಳೆ ಈ ಟೈಮಿಗೆನೆ. ಮತ್ತೊಂದು ವಿಶೇಷ ಹೇಳಬೇಕು ಅಂತ ಹೇಳಿದ್ರೆ ಬಹಳ ತಿಳುವಳಿಕೆ ಇರೋ ಹುಡುಗಿ ಇದ್ದಾಳೆ ಅವಳು. ಮೊನ್ನೆ ತಾನೇ ಅವಳದ್ದು 6 ಮುಗಿದು 7ಕ್ಕೆ ಬಿತ್ತು, ಬರ್ತ್ಡೇ ಇತ್ತು. ಅವಾಗ ಅವ್ರ ಅಪ್ಪಂಗೆ ಒಂದು ಡಿಕ್ಲರೇಷನ್ ಕೊಟ್ಲು, ಇನ್ಮೇಲೆ ನಾನು ಮನೇಲಿ ಕೇಕ್ ಕಟ್ ಮಾಡೋದಿಲ್ಲ, ಯಾವುದೇ ಬರ್ತ್ಡೇ ಇದ್ರು ಮನೇಲಿ ನಾನು ಕೇಕ್ ಕಟ್ ಮಾಡೋದಿಲ್ಲ, ಇನ್ಮೇಲೆ ನಮ್ಮ ಸಂಸ್ಕೃತಿ ಅಲ್ಲ ಇದು ಅಂತ ಹೇಳಿ ಅವ್ರ ತಂದೆಗೆ ಡಿಕ್ಲರೇಷನ್ ಕೊಟ್ಲು. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ ಬಂದ್ಲು. ಚಿಕ್ಕ ವಯಸ್ಸಲ್ಲಿ. ಹೌದು, ಅವಳು ಬಹಳ ನಾವು ಅಂದ್ರೆ ಮನೇಲಿ ಮಾತಾಡೋದು ಅದೆಲ್ಲ ಈಗಿನ ಹುಡುಗರು ಕೇಳ್ತಾರೆ, ಇದ್ ಮಾಡ್ತಾರೆ. ಮತ್ ಬಹಳನೇ ಈಗಿನ ಹುಡುಗರು ಹೇಳ್ಬೇಕಂದ್ರೆ ನಮ್ಕಿಂತ ಒಂದ್ ಹೆಜ್ಜೆ ಮುಂದಿದ್ದಾರೆ ಎಲ್ಲಾ ರೀತಿಯಲ್ಲೂ. ಸೊ ಹಾಗಾಗಿ ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅವಳು ಇಷ್ಟಪಡ್ತಾಳೆ. ನಮ್ಮ ಕೆಲ್ಸದ ಅವಧಿ ಆದ್ಮೇಲೆ ನಾವು ಸಂಪೂರ್ಣ ಗಂಡ ಹೆಂಡತಿ ಇಬ್ರು ಅವಳ ಜೊತೆಗೇನೆ ಇರ್ತೀವಿ. ಅವಳಿಗೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಆಗತ್ತೆ. ಹೇಳಿದ್ನಲ್ಲ, ಮಗಳಿದ್ರು ಅವಳ ಸಪೋರ್ಟ್ ಇಂದ ನಮ್ಗೆ ಎಲ್ಲ ಆಗ್ತಾ ಇದೆ ಒಂದು. ಆಮೇಲೆ ಗಂಡ ಹೆಂಡತಿ ಇಬ್ರು ಮನೇಲಿ ಒಂದೇ ಸಮನಾಗಿ ಎಲ್ಲಾನು ನಿಭಾಯಿಸೋದ್ರಿಂದ ಹೆಣ್ಣು ಮಕ್ಕಳಿಗೆ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಹೊರೆ ಆಗಲ್ಲ. ಹೌದು, ನಿಜ. ಸೊ ಹಾಗಾಗಿ ಅವ್ರ ಇಬ್ರಿಗೂ ಏನಾಗತ್ತೆ, ಅದು ಒಂದು ಮಗು ಇರೋ ಖುಷಿ, ಇನ್ನೊಂದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಳ್ದೇನೆ ಇದು ನಮ್ಮ ದೈನಂದಿನ ನಮ್ದೇನಿದೆ ಒಂದು ಅಂತ ಹೇಳಿ ನಾವು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗ್ ಬರ್ಡನ್ ಅನ್ಸುದಿಲ್ಲ. ಇದು ರೆಸ್ಪಾನ್ಸಿಬಿಲಿಟಿ ಇಬ್ರು ಈಕ್ವಲ್ ಆಗಿ ಶೇರ್ ಮಾಡೋದ್ರಿಂದ ಏನಾಗತ್ತೆ, ಯಾರಿಗೂ ಇದು ಭಾರ ಆಗೋದಿಲ್ಲ. ಮತ್ ಮಗಳ ಜೊತೆ ನಾವು ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ, ಅವಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಲಿಕ್ಕೆ, ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ವೀಕ್ಷಕರೇ, ಬರೀ ತಾಯಂದಿರ ಬಗ್ಗೆ ಹೇಳಿದ್ವಿ ಅಂತ ಹೇಳಿ ತಂದೆಗಳಿಗೂ ಬಹಳ ಸಿಟ್ಟು ಬರ್ತಿರ್ಬೇಕು. ಈಕ್ವಲ್ ಆಗಿ ಅಪ್ಪ ಅಮ್ಮ ಇಬ್ರು ಬೇಕೇ, ಆದ್ರ ತಾಯಿ ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅಪ್ಪಂದಿರು ಕೆಲ್ಸಕ್ಕೆ ಹೋಗ್ತಾರೆ, ಸ್ವಲ್ಪ ಜನ ಲೇಡೀಸು ವರ್ಕಿಂಗ್ ಇರ್ತಾರೆ, ಜೆಂಟ್ಸು ವರ್ಕ್ ಮೀನ್ಸ್ ಫಾದರ್ ಮದರ್ ಬೋತ್ ವರ್ಕಿಂಗ್ ಇರ್ತಾರೆ. ಸ್ವಲ್ಪ ಮನೆಯಲ್ಲಿ ಏನಿರುತ್ತೆ, ಅಮ್ಮ ಮನೆ ನೋಡ್ಕೋತಿರ್ತಾಳೆ. ಅದಕ್ಕೆ ಹಾಗಾಗಿ ಅಮ್ಮಂದು ಮತ್ತು ಮಕ್ಕಳದು ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದ್ರೆ ಈಗಿನ ಕಾಲದಲ್ಲಿ ತಾಯಿಗಿಂತ ಮಕ್ಕಳು ಅಪ್ಪನ ಮಕ್ಕಳೇ. ಅದಕ್ಕೆ ಬೇಜಾರು ಹೆಣ್ಮಕ್ಳು ಆಗ್ಲಿ ಗಂಡು ಮಕ್ಕಳು ಆಗ್ಲಿ, ನಮ್ಮ ಮನೇಲಿ ಗಂಡಿದೆ ಅದು ಅಪ್ಪನ ಮಗನೇ ಅಮ್ಮನ್ಕಿಂತ. ತಂದೆ ಆದವರು ಬೇಜಾರು ಮಾಡ್ಕೊಳ್ಳೋದೇನಿಲ್ಲ ಅಂತ ಹೇಳಿದೆ ನಾನು ಅಷ್ಟೇ. ಮೇಡಮ್, ಒಂದು ಪ್ರಶ್ನೆ, ಹಿರಿಯರಾಗಿ ಇವ್ರಿಗೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಮೇಡಮ್, ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿ ಬೆಳೆದಿರ್ತಾರೆ, ಜನನ ಕೊಟ್ಟಿರ್ತೀರಿ, ಬೆಳೆಸ್ತೀರಿ, ಲಾಲನೆ ಪಾಲನೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಒಂದು ಸಮಯ ಬರುತ್ತೆ, ಎಸ್, ನಿಮ್ಮ ಮಕ್ಕಳು ನಿಮ್ಮ ಕಡೆಯಿಂದ ದೂರ ಹೋಗ್ತಾರ ಅಂತ ಹೇಳಿ ನಿಮ್ಗೆ ಅನಿಸ್ತಾ, ಕೆಟ್ಟ ಅನ್ನಿಸ್ತಾ? ಅವ್ರು ದೂರ ಹೋಗ್ತಾರ ಅಂತ ತಿಳ್ಕೊಂಡಿದ್ರ, ಅವ್ರು ಹೋಗಿದ್ದಾರೆ ಅಂತ ಅನಿಸ್ತಾ? ಏನ್ ಅನ್ಸುತ್ತೆ ಮೇಡಮ್ ಇದ್ರ ಬಗ್ಗೆ ನಿಮಗೆ? ನಿಮ್ಮ ಮಕ್ಕಳು ದೂರ ಆದ್ರ ಅಂತ ಅನಿಸ್ತದ? ಇದು ಸರ್ವಸಾಧಾರಣ, ಎಲ್ಲರಿಗೂ ಹಾಗೆ ಅನ್ನಿಸ್ತಿರ್ಬೋದು. ಆದರೆ ಹಾಗೆ ಅನ್ನಿಸ್ಕೋಬಾರ್ದು ನೀವೆಲ್ಲ. ಯಾಕಂದರೆ
ನಾವು ಒಂದು ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಅವರು ದೊಡ್ಡವ್ರನ್ನ ಮಾಡಿ ಅವ್ರಿಗೆ ಒಂದು ಒಳ್ಳೆಯ ನಾಗರಿಕರನ್ನಾಗಿ ಮಾಡಿ ಅವ್ರದ್ದೊಂದು ವಯಸ್ಸು ಬಂದ ಮೇಲೆ ನಾವು ಮದುವೆ ಮಾಡೋರಿಗೆ ಮದುವೆ ಮಾಡ್ತೇವೆ. ಯಾಕೆ ಮದುವೆ ಮಾಡ್ತೇವೆ? ನಮ್ಮ ಮಗನ ಜೀವನ ಒಂದು ಉದ್ಧಾರವಾಗಿ ಅವನ ಲೈಫ್ ಸೆಟಲ್ ಆಗಿ ಅವನು ಮುಂದೆ ಸಂಸಾರ ಬೆಳೆದು ವಂಶ ಬೆಳೀಲಿ ಅಂತ ನಾವು ಮಾಡ್ತಿರ್ತೇವೆ. ಅವಳು ನಮ್ಮ ಮನೆಗೆ ಬಂದ ನಾವೇ ಬೇಕಂತ ಲಗ್ನ ಮಾಡ್ತೇವೆ, ನಮ್ಮ ಮನೆಗೆ ಸೊಸೆ ಬರ್ತಾಳೆ, ಅವಳು ನಮ್ಮ ಮಗನಿಂದ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾರೂ ಈ ಮಾತನ್ನು ಊಹಿಸಬಾರ್ದು, ಇದರ ಬಗ್ಗೆ ವಿಚಾರನೂ ಮಾಡಬಾರ್ದು. ಯಾಕಂದರೆ ನಾವು ಏನು ಮಾಡಬೇಕಂದ್ರೆ ಮಗ ದೂರ ಇರಲ್ಲ, ಮದುವೆ ಆದಮೇಲೆ ಅವನು ಇನ್ನೂ ಹೆಚ್ಚಿನ ನಮಗೆ ಪ್ರೀತಿ ಗೌರವ ವಿಶ್ವಾಸದಿಂದ ನಮ್ಮನ್ನು ಮೊದಲಿನಕ್ಕಿಂತ ಹೆಚ್ಚಿಗೆ ನಮ್ಮ ಮೇಲೆ ಸ್ವಲ್ಪ ಹೆಚ್ಚಿಗೆ ಕೇರ್ ತೊಗೊಳ್ತಾರೆ. ಆ ಟೈಮ್ನಲ್ಲಿ ಮದುವೆ ಆದಮೇಲೆ ಎಲ್ಲೇ ನಮ್ಮ ತಾಯಿಗೆ ಫೀಲ್ ಆಗ್ತಿತ್ತು ಅಂಥೇಳಿ ಮೊದಲಿನಕ್ಕಿಂತ ಹೆಚ್ಚಿಗೆ ನಮ್ಮ ಬಗ್ಗೆ ವಿಚಾರ ಮಾಡ್ತಿರ್ತಾರೆ. ಇದು ಮಾತ್ರ ದೂರ ಆಗೋ ಚಾನ್ಸಸ್ಸೇ ಇಲ್ಲ ಮಕ್ಕಳು. ಮತ್ತು ಮಕ್ಕಳು ದೂರ ಆಗ್ತಾರಂತೆ ಯಾವ ತಾಯಿನೂ ಊಹಿಸಬಾರ್ದು. ಯಾಕಂದರೆ ನಾವು ಬೇಕಂತ ಅವರ ಲೈಫ್ ಮಾಡಿರ್ತೇವಲ್ಲ, ಅದರ ಸಲುವಾಗಿ ಅವರು ಸುಖವಾಗಿ ಇರೋದನ್ನು ನೋಡಿ ನಾವು ಅದರ ನೋಡಿ ಸಂತೋಷ ಪಡಬೇಕು ಅಷ್ಟೇ. ಯಾಕಂದರೆ ಅವರು ಮತ್ತೊಬ್ಬರ ಮನೆಯಿಂದ ಬಂದು ಹೆಣ್ಮಕ್ಳು ಇರ್ತಾರಲ್ಲ, ಅವ್ರು ದೂರ ಆಗೋದಿಲ್ಲ, ಹಾಗೆ ತಿಳ್ಕೊಬಾರ್ದು. ಆದರೆ ಮಗನೇ ಸೊಸೆನೇ. ಆದರೆ ನಾವು ಏನಿದೇವಲ್ಲ ಎಲ್ಲರಿಗೂ ಒಂದೇ ಸಮನಾಗಿ ಪ್ರೀತಿ ಕೊಡಬೇಕು, ನಾವು ಹಾಗೆ ತಿಳ್ಕೊಬಾರ್ದು. ನಂದು ಇಷ್ಟೇ ಒಂದು ಅನಿಸಿಕೆ. ವೀಕ್ಷಕರೇ, ಇದು ಜೀವನ ಕಾಲಚಕ್ರ. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಅವ್ರ ಅತ್ತೆ ಅವರು ಅದೇ ಅನುಭವಿಸಿರ್ತಾರೆ, ಈಗ ಇವ್ರು ಅನುಭವಿಸ್ತಿದ್ದಾರೆ, ಇವ್ರ ಮಕ್ಕಳು ಸೊಸೆ ಅನುಭವಿಸ್ತಿರ್ತಾಳೆ, ಆಮೇಲೆ ಅವ್ರ ಮಕ್ಕಳು. ಅದು ಒಂದು ಜೀವನ ಕಾಲಚಕ್ರ. ಇಟ್ ಈಸ್ ಇನ್ಫಿನೈಟ್, ಇಟ್ ವಿಲ್ ಬಿ ಕಂಟಿನ್ಯೂವಿಂಗ್. ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು ತಪ್ಪು ಆ್ಯಂಡ್ ದಟ್ ಈಸ್ ರಾಂಗ್ ಥಿಂಗ್. ಏನು ತಿಳ್ಕೊತೀರಾ? ದೂರ ಯಾವಾಗಲೂ ಆಗೋದಿಲ್ಲ. ಒಂದ್ಸಲ ಅವ್ರಿಗೆ ಮದುವೆ ಮಾಡಿಕೊಟ್ಕೊಳ್ಳೆ ನಾವೇ ಫ್ರೀಯಾಗಿ ಬಿಟ್ಟು ಬಿಡಬೇಕು. ಅವ್ರ ಲೈಫ್ ಅವರಿಗೆ, ನಮ್ಮ ಲೈಫ್ ನಮಗೆ. ನಮ್ಮ ಪ್ರೀತಿ ಅವ್ರ ಮೇಲೆ ಎಷ್ಟಿರುತ್ತೆ ಅದು ಇದ್ದೇ ಇರುತ್ತೆ. ಆಮೇಲೆ ಅವ್ರ ನಮ್ಮ ಮೇಲೆ ಎಷ್ಟಿರುತ್ತೆ ಅದು ಇದ್ದೇ ಇರುತ್ತೆ. ನಾವು ಅವ್ರಿಗೆ ಪ್ರೆಷರೈಸ್ ಮಾಡೋದ್ರಿಂದ ಅಲ್ಲೇ ನಮ್ಮಲ್ಲಿ ಭೇದ ಭಾವ, ಆಮೇಲೆ ಡಿಫ್ರೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸೊಸೆ ಅಂತ ತಿಳ್ಕೊಂಡ್ರೆ ಸೊಸೆ, ಮಗಳು ಅಂತ ತಿಳ್ಕೊಂಡ್ರೆ ಮಗಳು, ಆಮೇಲೆ ಸೊಸೆನೂ ಕೂಡ ಅತ್ತೆ ಅಂತ ತಿಳ್ಕೊಂಡ್ರೆ ಅತ್ತೆ, ಅಮ್ಮ ಅಂತ ತಿಳ್ಕೊಂಡ್ರೆ ಅಮ್ಮ. ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ವರ್ಕ್. ಹೆಂಗೆ ನಾವು ಬ್ಯಾಲೆನ್ಸ್ ಆಗಿ ಹೋಗ್ತೇವೆ ಅದ್ರ ಮೇಲೆ ಹೋಗ್ತೈತೆ ಅಷ್ಟೇ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಕೊನೆಯದಾಗಿ ನಮ್ಮ ಎಲ್ಲ ವಿಶೇಷ ಅತಿಥಿ ಏನಾರು ಹೇಳೋದಿದ್ರೆ ಕೇಳೋಣ, ಆಮೇಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈಗ ಮೇಡಮ್, ಕೊನೆಯದಾಗಿ ಏನಾದರೂ ಹೇಳೋದಿದ್ರೆ ಹೇಳಬಹುದು. ನೋಡಿ, ಕೊನೆಯದಾಗಿ ಅಂದರೆ ನಾನು ಒಬ್ಬ ತಾಯಿ, ನನಗೆ ಒಬ್ಬಳು ಜನ್ಮ ನೀಡಿದ ನನಗೆ ನನ್ನ ತಾಯಿ. ಈಗ ನನ್ನ ಮಗಳು ಒಬ್ಬಳು ತಾಯಿಯಾಗಿದ್ದಾಳೆ. ಅವಳಿಗೂ ಒಬ್ಬ ಮಗು ಇದ್ದಾನೆ. ಈಗ ನನಗೆ ಜನ್ಮ ನೀಡಿದ ತಾಯಿಗೆ ನನ್ನ ಅನಂತ ನಮನಗಳು. ಆಮೇಲೆ ಈಗ ಎಲ್ಲರಿಗೂ ಒಂದು ತಾಯಿನೇ ಒಂದು ಮುಖ್ಯ. ತಂದೆ ತಾಯಿ ಇಬ್ಬರೂ ಬೇಕು. ತಾಯಿ ಅಷ್ಟೇ ಅಲ್ಲ, ಮಕ್ಕಳು ದೊಡ್ಡವರಾಗಿ ಬೆಳೆದು ದೊಡ್ಡವರಾಗಲು ತಾಯಿದೊಂದು ರೋಲ್ ಬರಲ್ಲ ಇದರಲ್ಲಿ, ತಂದೆದು ಒಂದು ದೊಡ್ಡ ಮುಖ್ಯ ಪಾತ್ರ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಮನೆ ಒಳಗಷ್ಟ ತಾಯಿ ನೋಡ್ಕೊಳ್ತಾರೆ, ಹೊರಗಿಂದೆಲ್ಲ ಜಗತ್ತಂದ್ರೆ ತಂದೆನೇ ಕೊಡೋದು. ಎಲ್ಲಾ ರೀತಿಲೇ ತಂದೆನೇ, ಅದು ಅವ್ರದ್ದು ಒಂದು ಪಾತ್ರ ಬಹು ಅತಿ ಮುಖ್ಯ ಲೈಫಲ್ಲಿ. ಅಂದ್ರೆ ತಾಯಿಯಂದ್ರ ದಿನಾಚರಣೆ ಅಂದ್ಕೊಳ್ಳಿ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ರಿಯಲಿ ಆಕ್ಚುಲಿ ಅಂದ್ರೆ ತಂದೆ ತಾಯಿ ಇಬ್ರು ಬೇಕು ಮಕ್ಕಳಿಗೆ, ಒಬ್ಬರಿಂದ ನಡೆಯಲು ಸಾಧ್ಯವಿಲ್ಲ. ಇದ ತಾಯಿದೆ ಬಹಳ ಇಂಪಾರ್ಟೆಂಟ್ ರೋಲ್. ತಾಯಿ ಚಕ್ಕಡಿ ಎಲ್ಲ ಗಾಲಿ ಇದ್ದಂತೆ, ಒಂದು ನಾಣಕ್ಕೆ ಎರಡು ಮುಖಗಳಿದ್ದಂತೆ ಅಂತ ಶಾಸ್ತ್ರ ಮಾಡಿದ್ದಾರೆ, ಅನ್ವಯಿಸುತ್ತೆ. ಹೀಗೆ ನನ್ನ ಅನಿಸಿಕೆ ಅಂದ್ರೆ ತಾಯಂದಿರಿಗೆ ಎಲ್ಲರಿಗೂ ನನ್ನ ಕೊನೆಯದಾಗಿ ಹ್ಯಾಪಿ ಮದರ್ಸ್ ಡೇ. ಎಲ್ಲರಿಗೂ ತಾಯಂದಿರ ದಿನಾಚರಣೆ ಶುಭಾಶಯಗಳು. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ 9 ಲೈವ್ ವಾಹಿನಿಗೆ ಮತ್ತು ಸಂಜನಾಗೆ ಧನ್ಯವಾದಗಳು. ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್. ತಾವು ಏನಾದರೂ ಕೊನೆಯದಾಗಿ ಹೇಳಲು ಇಚ್ಛಿಸಿದ್ದೀರಿ? ಹಿಯರ್ ಲಾಸ್ಟ್ಲಿ ಐ ವಾಂಟ್ ಟು ಟೆಲ್ ಆಲ್ ಆಡಿಯನ್ಸ್, ಎಲ್ಲ ವೀಕ್ಷಕರಿಗೆ ನಾನು ಹೇಳ್ಬೋದು ಅಂದರೆ, ನಾನು ಇವತ್ತು ನಿಮ್ಮ ಮುಂದೆ ಇಲ್ಲಿ ನಾನು ಬಂದಿದ್ದೀನಿ. ಸಂಜನಾ ಅವರು ನನಗೆ ಇಲ್ಲಿ ಕರೆದಿದ್ದಾರೆ, ಅದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ನನ್ನ ತಾಯಿ, ಅವಳು ಸಹಿತ ವರ್ಕಿಂಗ್ ವುಮೆನ್ ಇದ್ಲು, ಅವಳು ನನಗೆ ಈ ಮಟ್ಟಿಗೆ ತರೋದಕ್ಕೆ ಅವಳಿಗೂ ಧನ್ಯವಾದಗಳು. ಆಮೇಲೆ ಏನಂದರೆ, ನೀವು ಯಾರು ಹೌಸ್ ವೈಫ್ ಇರಲಿ ಅಥವಾ ವರ್ಕಿಂಗ್ ವುಮೆನ್ ಇರಲಿ, ನಿಮ್ಮ ಮಕ್ಕಳಿಗೂ ನೀವು ತುಂಬ ಚೆನ್ನಾಗಿ ನೀವು ನೋಡ್ಕೋರಿ. ಆಮೇಲೆ ನಿಮ್ಮದು ಮದರ್ಹುಡ್ ಏನಿದೆ ಅದನ್ನು ನೀವು ಎಂಜಾಯ್ ಮಾಡಿರಿ. ಸೊ ಎಲ್ಲರಿಗೆ ಮದರ್ಸ್ ಡೇದು ತುಂಬ ಶುಭಾಶಯಗಳು. ಅದರ ಜೊತೆಗೆ 9 ಲೈವ್ ವಾಹಿನಿಗೆ ನನ್ನ ಧನ್ಯವಾದಗಳು. ಸಂಜನಾ ಮಂಗಳವೇಡೆ ಅವರು ನನಗೆ ಇಲ್ಲೇ ಕರೆದು ಒಂದು ಅವಕಾಶ ಕೊಟ್ಟು ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಆಲ್ವೇಸ್. ಮೇಡಮ್, ಕೊನೆಯದಾಗಿ ತಾವು ಏನಾದರೂ ಹೇಳೋದಿದ್ರೆ ಹೇಳ್ಬೋದು ಮೇಡಮ್. ಈ ಸಂದರ್ಭದಲ್ಲಿ ನನ್ನ ತಾಯಿ ಹಾಗೂ ನನ್ನ ಅತ್ತೆ ಕೂಡ ವರ್ಕಿಂಗ್ ಇದ್ರು, ಅವರೊಬ್ಬ ಶಿಕ್ಷಕಿ ಆಗಿದ್ರು. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ನಮಗೆಲ್ಲ ಅಂದರೆ ಮದುವೆ ಮಾಡಿ ಆದಮೇಲೇನು
ಬಹಳ ವರ್ಷದ ತನಕ ನಮ್ಮ ಜೊತೆ ಒಳ್ಳೆ ತಾಯಿ ಅನ್ನೋ ಇದನ್ನೇ ಇಲ್ದಂಗೆ, ನಮಗೆ ಕೊರತೆ ಇಲ್ದಂಗೆ ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ನಮ್ಮ ತಾಯಿ ನಮಗೆಲ್ಲ ಒಳ್ಳೆ ಸಂಸ್ಕಾರ ಕೊಟ್ಟು ನಮ್ಮ ಕಾಲ ಮೇಲೆ ನಾವು ನಿಲ್ಲೋ ಹಾಗೆ ಮಾಡಿದರು. ಸೊ ಇದೆಲ್ಲ ಇದು ಮಾಡ್ತಾ ಆಮೇಲೆ ಚಾನೆಲ್ನವರಿಗೆ ಮತ್ತು ಸಂಜನಾ ಮಂಗಲ್ವೇಡೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಎಲ್ಲ ವೀಕ್ಷಕರಿಗೆ ತಾಯಂದಿರ ದಿನದ ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ವೀಕ್ಷಕರೇ, ಎಲ್ಲರೂ ತಮ್ಮ ತಮ್ಮ ತಾಯಿಗೆ ಹ್ಯಾಪಿ ಮದರ್ಸ್ ಡೇ ಅಂದರು. ಹಾಗೆ ನಾನು ನನ್ನ ತಾಯಿಗೇನು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಲು ಇಚ್ಛಿಸುತ್ತೇನೆ. ಏಕೆಂದರೆ ಐ ವಾಸ್ ಅ ಟೀನೇಜರ್. ಐ ವಾಸ್ ಜಸ್ಟ್ 18. ಐ ಲಾಸ್ಟ್ ಮೈ ಡ್ಯಾಡ್. ಟುಡೇ ವಾಟ್ ಎವರ್ ಐ ಆಮ್ ಹಿಯರ್ ಈಸ್ ಬಿಕಾಸ್ ಆಫ್ ಮೈ ಮದರ್. ಸೊ ವೆರಿ ಮಚ್ ಥ್ಯಾಂಕ್ಫುಲ್ ಟು ಮೈ ಮದರ್. ಥ್ಯಾಂಕ್ ಯು ಮಾಮ್. ಹ್ಯಾಪಿ ಮದರ್ಸ್ ಡೇ. ಪ್ಲಸ್ ಟುಡೇ ನಾ ಯಾರಿಗೆ ಮದ್ವೆ ಮಾಡ್ಕೊಂಡು ಹೋಗಿದ್ದೀನಲ್ಲ, ಅವ್ರ ತಾಯಿನೂ ನನಗೆ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಶಿ ಆಕ್ಸೆಪ್ಟೆಡ್ ಮೀ ಆ್ಯಸ್ ಹರ್ ಡಾಟರ್. ಕೊನೆ ಉಸಿರಿರುವ ತನಕನೂ ನೀ ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ ಅಂತಿದ್ರು ಅವ್ರು ನನಗೆ. ಅದು ಇನ್ನೂ ನನ್ನ ಕಿವಿಯಲ್ಲೇ ಇದೆ. ಆಮೇಲೆ ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಮನೆಯಲ್ಲಿ ನಾವು ಭಾಳ ಸುಖವಾಗಿ ಇದ್ದೇವೆ. ನನ್ನ ಗಂಡ, ಮೈ ಹಸ್ಬೆಂಡ್ ಈಸ್ ರಿಯಲಿ ಲೀಡಿಂಗ್ ಅ ವೆರಿ ಗುಡ್ ಲೈಫ್. ಬಿಕಾಸ್ ಆಫ್ ಹಿಮ್ ನಾನು ನನ್ನ ಮಗ ಮತ್ತು ನನ್ನ ಯಜಮಾನರು ಭಾಳ ಸುಖದಿಂದ ಇದ್ದೇವೆ. ಅದಕ್ಕೆ ನನ್ನ ಇಬ್ಬರು ತಾಯಂದರಿಗೆ ಧನ್ಯವಾದ. ಆ್ಯಂಡ್ ಹ್ಯಾಪಿ ಮದರ್ಸ್ ಡೇ ನಾಟ್ ಓನ್ಲಿ ಮೈ ಮದರ್ಸ್, ಇವನ್ ಮೈ ಮಾಸಿ, ಮೈ ಅತ್ಯ, ಮೈ ಆಂಟ್ಸ್, ಮೈ ಆಲ್ ಮದರ್ಲಿ ಲೇಡೀಸ್. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಹಾಜರಾಗುತ್ತೇನೆ. ಧನ್ಯವಾದಗಳು.